All my dear students, in the previous class we have discussed about the isomerism in organic chemistry. First of all, what are isomers? Previous class ಅಲ್ಲಿ ಸ್ಟಡಿ ಮಾಡಿದ್ದೀವಿ. Isomers ಅಂದರೆ ಏನು? The compounds having the same molecular formula, different structural arrangement or different structural formula are called isomers. The phenomenon or process is called as the isomerism ಅಂತ ಕೂಡ ನಾವು ಕರಿತೀವಿ. ಸೊ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಐಸೋಮೆರಿಸಮ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಅಂಥ ಐಸೋಮೆರಿಸಮ್ಸಲ್ಲಿ ಎರಡು ಟೈಪ್ ಬರುತ್ತೆ. ಸ್ಟ್ರಕ್ಚರಲ್ ಐಸೋಮೆರಿಸಮ್ ಮತ್ತು ಸ್ಟೀರಿಯೋ ಐಸೋಮೆರಿಸಮ್ ಅಂತ ಕರಿತೀವಿ. ನಾವು ವಾಲ್ಯೂಮ್ 1 ಅಂತ ಹೇಳ್ತೀವಿ. ಅಂದರೆ ಸ್ಟ್ರಕ್ಚರಲ್ ಐಸೋಮೆರಿಸಮ್ ನಾವು ಫಸ್ಟ್ ಪಿ ಯುಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಸ್ಟೀರಿಯೋ ಐಸೋಮೆರಿಸಮ್ ಸೆಕೆಂಡ್ ಪಿ ಯುಲ್ಲಿ ಸ್ಟಡಿ ಮಾಡ್ತೀವಿ ಅಂತ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀವಿ. ಸ್ವಲ್ಪ ಹಂಗೆ ಬ್ರೀಫಪ್ ಮಾಡ್ಕೊಳ್ಳಿ. ಈ ಸ್ಟ್ರಕ್ಚರಲ್ ಐಸೋಮೆರಿಸಮಲ್ಲಿ ಒಂದು 5 ಟೈಮ್ಸ್ ಐಸೋಮೆರಿಸಮ್ನ ನಾವು ನೋಡ್ತೀವಿ ಮತ್ತು ಸ್ಟಡಿ ಮಾಡ್ತೀವಿ. ಯಾವುದು ಅಂತ ಹೇಳಿದ್ವಿ. ಚೈನ್ ಐಸೋಮೆರಿಸಮ್ ಅಂತ ಬರುತ್ತೆ, ಪೊಸಿಷನ್ ಐಸೋಮೆರಿಸಮ್ ಅಂತ ಬರುತ್ತೆ, ಫಂಕ್ಷನಲ್ ಐಸೋಮೆರಿಸಮ್ ಅಂತ ಬರುತ್ತೆ, ಮತ್ತು ಮೆಟಾಮೆರಿಸಮ್ ಅಂತ ಬರುತ್ತೆ, ಮತ್ತು ಟಾಟೋಮೆರಿಸಮ್ ಅಂತ ಬರುತ್ತೆ. ಈ ಟಾಟೋಮೆರಿಸಮ್ನ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅನದರ್ ನೇಮ್ ಕೀಟೋ ಇನಾಲ್ ಫಾರ್ಮೇಷನ್ ಅಂತ ಕೂಡ ಕರಿತೀವಿ. ಸೊ ಕೀಟೋ ಇನಾಲ್ ಫಾರ್ಮೇಷನ್ ಇಯರ್ ಒಂದು ಪಾಸಿಬಿಲಿಟಿ ಇದೆ. ಇಲ್ಲಿ ಕೀಟೋ ಫಾರ್ಮು ಕೂಡ ಫಾರ್ಮೇಷನ್ ಆಗುತ್ತೆ ಮತ್ತು ಇನಾಲ್ ಫಾರ್ಮು ಕೂಡ ಫಾರ್ಮೇಷನ್ ಆಗುತ್ತೆ. ಸೊ ಫಾರ್ ದಟ್ ರೀಸನ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಕೀಟೋ ಇನಾಲ್ ಫಾರ್ಮೇಷನ್. ಅದು ಕೀಟೋ ಇನಾಲ್ ಫಾರ್ಮ್ ಅಂತ ಕೂಡ ಕರಿತೀವಿ. ದಿಸ್ಕ ಟಾಟಾಮೆರಿಸಮ್ ಅಂತ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಇದು ಇಸ್ ಆರ್ ದ ಡಿಫ್ರೆಂಟ್ ಕ್ಲಾಸಿಫಿಕೇಷನ್ ಆಫ್ ದ ಸ್ಟ್ರಕ್ಚರಲ್ ಐಸೋಮೆರಿಸಮ್. ಈ ಸ್ಟೀರಿಯೋ ಐಸೋಮೆರಿಸಮ್ನ ನಾವು ಸೆಕೆಂಡ್ ಪಿ ಯು ಸ್ಟಡಿ ಮಾಡ್ಬೋದು. ಅಂದರೆ இந்த ಸೆಕೆಂಡ್ ಪಿ ಯು ಅಲ್ಲಿ ನಾವು ಸ್ಟೀರಿಯೋ ಐಸೋಮೆರಿಸಮಲ್ಲಿ ಸ್ಟಡಿ ಮಾಡ್ಬೋದು. ಸೊ ಇದೆಲ್ಲ ಆದಮೇಲೆ ಇನ್ನೊಂದು ಕಾನ್ಸೆಪ್ಟನ್ನು ನಾವು ಜಸ್ಟ್ ಸ್ಟಾರ್ಟ್ ಮಾಡಿದ್ವಿ. ಆ ಕಾನ್ಸೆಪ್ಟ್ಸನ್ನು ಈ ಪ್ರೆಸೆಂಟ್ ಕ್ಲಾಸಲ್ಲಿ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಸೊ ದಟ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಇನ್ ಆರ್ಗ್ಯಾನಿಕ್ ರಿಯಾಕ್ಷನ್ ಮೆಕ್ಯಾನಿಸಮ್. ಯಾವುದು? ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಇನ್ organic reaction mechanism. Fundamental concepts in space ಕೊಡಬೇಕು. ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಇನ್ ಆರ್ಗ್ಯಾನಿಕ್ ರಿಯಾಕ್ಷನ್ ಮೆಕ್ಯಾನಿಸಮ್ ಅಂತ ಕರಿತೀವಿ. ಸೊ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದಿಸ್ ಕಾನ್ಸೆಪ್ಟ್, ಈ ಕಾನ್ಸೆಪ್ಟ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಫಸ್ಟ್ ವಾಟ್ ಈಸ್ ಕೆಮಿಕಲ್ ರಿಯಾಕ್ಷನ್? ಕೆಮಿಕಲ್ ರಿಯಾಕ್ಷನ್ ಅಂದರೆ ಏನು? ಸೊ ನೆಕ್ಸ್ಟ್ ಈಸಿ, ವಾಟ್ ಈಸ್ ಕೆಮಿಕಲ್ ರಿಯಾಕ್ಷನ್? ವಾಟ್ ಈಸ್ ಕೆಮಿಕಲ್ ರಿಯಾಕ್ಷನ್? ಈ ಕೆಮಿಕಲ್ ರಿಯಾಕ್ಷನ್ ಅಂದರೆ ಏನು? ನೋಡಿ, ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ನ ತಗೊಂಡ್ರೆ ಯು ವಾಂಟ್ ಟು ಕನ್ಸಿಡರ್ ಎನಿ ಕೆಮಿಕಲ್ ರಿಯಾಕ್ಷನ್, A plus B whole to the C plus D ಅಂತ ಜನರಲ್ಲ ಬರೀತೀವಿ. ಇಸ್ ಎ ಕೆಮಿಕಲ್ ರಿಯಾಕ್ಷನ್. So here also catalyst and here also temperature. So most of the students, ಕೆಲವು ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ಸ್ಗಳಿಗೆ ಐಡೆಂಟಿಫಿಕೇಷನ್ಸ್ ಗೊತ್ತಿರಲ್ಲ. ಯಾವ ಭಾಗದಲ್ಲಿ ಬರೆದ ರಿಯಾಕ್ಟೆಂಟು, ಯಾವ ಭಾಗದಲ್ಲಿ ಬರೆದ ಪ್ರಾಡಕ್ಟ್ ಅಂತ ಗೊತ್ತಿರಲ್ಲ. ನೋಡಿ, ಈ ಸೈಡ್ ಇದೆಯಲ್ಲ, ದಿಸ್ ಸೈಡ್ ಇಸ್ ಕಾಲ್ಡ್ ಆಸ್ ರಿಯಾಕ್ಟೆಂಟ್. ದಿಸ್ ಸೈಡ್ ಇಸ್ ಕಾಲ್ಡ್ ಆಸ್ ದ ರಿಯಾಕ್ಟೆಂಟ್ ಸೈಡ್ and this side is called as the product side. And this side is called as the product side. So here, ಇಲ್ಲಿ ಮೇಲೆ ಬರೆದ ಕ್ಯಾಟಲಿಸ್ಟ್, ಈ ಕೆಳಗಡೆ ಬೇರೆ ಟೆಂಪರೇಚರ್ಸ್. ಬಟ್ ಹೌ ಟು ಡಿಫೈನ್ ಕೆಮಿಕಲ್ ರಿಯಾಕ್ಷನ್? ಸೊ ಕೆಮಿಕಲ್ ರಿಯಾಕ್ಷನ್ ಡೆಫಿನೇಷನ್ ಯಾವ ರೀತಿ ಕೊಡ್ತೀರಾ ಅಂತ ತಗೊಂಡಾಗ, ಬ್ರೇಕಿಂಗ್ ಆಫ್ ಓಲ್ಡ್ ಬಾಂಡ್ ಇನ್ ರಿಯಾಕ್ಟೆಂಟ್ಸ್ ಆ್ಯಂಡ್ ಫಾರ್ಮೇಷನ್ ಆಫ್ ನ್ಯೂ ಬಾಂಡ್ಸ್ ಇನ್ ಪ್ರಾಡಕ್ಟ್ಸ್, presence of catalyst or by varying thermal condition, that we can call as chemical reaction. ನೋಡಿ, breaking of can call it as breaking of old bonds in reactants. and
formation of new bonds and formation of new bonds in products. Sorry, just observe here, breaking of old bonds in reactants and formation of new bonds in products in presence of a catalyst. In presence of a catalyst. In presence of a catalyst or varying a thermal condition so that we can call it as the chemical reaction. How to define chemical reaction? So chemical reaction ಅಂತ ಹೇಳಿದ್ರೆ breaking of old bonds in reactants. ನೋಡಿ ಈ ಸೈಡ್ ಇದೆಯಲ್ಲ, ಈ ಸೈಡನ್ನು ರಿಯಾಕ್ಟೆಂಟ್ಸ್ ಅಂತ ಕರಿತೀವಿ, ಈ ಸೈಡನ್ನು ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಬ್ರೇಕಿಂಗ್ ಆಫ್ ಓಲ್ಡ್ ಬಾಂಡ್ಸ್ ಇನ್ ರಿಯಾಕ್ಟೆಂಟ್ಸ್ ಆ್ಯಂಡ್ ಫಾರ್ಮೇಷನ್ ಆಫ್ ನ್ಯೂ ಬಾಂಡ್ಸ್ ಇನ್ ಪ್ರಾಡಕ್ಟ್ಸ್ ಇನ್ ಪ್ರೆಸೆನ್ಸ್ ಆಫ್ ಕ್ಯಾಟಲಿಸ್ಟ್. ನೋಡಿ ಇಲ್ಲಿ ಬರದೆ ಆರೋ ಮಾರ್ಕ್ ಹಾಕಿ ಮೇಲ್ಭಾಗದಲ್ಲಿ ಕ್ಯಾಟಲಿಸ್ಟ್ ಅಂತ ಕರಿತೀವಿ. ದಿಸ್ ಇಸ್ ಅ ಸೂಟಬಲ್ ಕಂಡೀಷನ್. ಇಲ್ಲಿ ಟೆಂಪ್ರೇಚರ್ ಇರ್ಬೋದು ಅಥವಾ ಪ್ರೆಷರ್ ಇರ್ಬೋದು, ದಟ್ ವಿ ಕ್ಯಾನ್ ಕಾಲ್ ಎಸ್ ಥರ್ಮಲ್ ಕಂಡೀಷನ್ ಅಂತ ಕರಿತೀವಿ. ಸೊ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಕೆಮಿಕಲ್ ರಿಯಾಕ್ಷನ್. ಕ್ಲಿಯರ್? ಅಂದರೆ ಸೊ ಓಲ್ಡ್ ಬಾಂಡ್ಗಳು ರಿಯಾಕ್ಟರ್ಸಲ್ಲಿ ಬ್ರೇಕ್ ಆಗಬೇಕು, ಹೊಸ ಬಾಂಡ್ಗಳು ಪ್ರಾಡಕ್ಟ್ಸಲ್ಲಿ ಫಾರ್ಮೇಷನ್ ಆಗಬೇಕು. ಯಾರ ಸಹಾಯದಿಂದ? ಇನ್ ಪ್ರೆಸೆನ್ಸ್ ಆಫ್ ಕ್ಯಾಟಲಿಸ್ಟ್ ಇರ್ಬೋದು ಅಥವಾ ಸಮ್ ಸರ್ಟನ್ ಥರ್ಮಲ್ ಕಂಡೀಷನ್ಸ್, ಬೈ ವೇರಿಂಗ್ ಥರ್ಮಲ್ ಕಂಡೀಷನ್ಸ್, ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಕರೀತಾ ಹೋಗ್ತೀವಿ. ಸೊ ಈ ಕೆಮಿಕಲ್ ರಿಯಾಕ್ಷನ್ಸ್ ಕೂಡ ನಾವು ಈ ರೀತಿ ಈ ಪಾಯಿಂಟ್ಸಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಸುಧಾರಿಸಾಗ ಸೊ ಇದನ್ನು ಹೇಳಿದರೆ, ಸೊ ಅದರ ಜೊತೆಗೆ ಇನ್ನೂ ಕೆಲವು ಕಾನ್ಸೆಪ್ಟ್ಸ್ಗಳನ್ನ ನಾವು ನೋಡೋದಾದರೆ, ಸೊ ಜನರಲಿ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅದರಲ್ಲಿ ಅದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಇನ್ ಆರ್ಗ್ಯಾನಿಕ್ ರಿಯಾಕ್ಷನ್ ಮೆಕ್ಯಾನಿಸಮ್ಸ್ ಅಂತ ನಾವು ಹೇಳಿದ್ದೀವಿ. ಸೊ ಅದರ ಜೊತೆಗೆ ಇನ್ನೇನಾಗುತ್ತೆ, ಈ ಬಾಂಡು ಬ್ರೇಕಪ್ ಆಗುತ್ತಲ್ಲ, ದ ಬ್ರೇಕಿಂಗ್ ಆಫ್ ಬಾಂಡ್ ಇನ್ ರಿಯಾಕ್ಟೆಂಟ್ಸ್ ಇನ್ 2 ways. 2 ದಾರಿಯಲ್ಲಿ ಬಾಂಡ್ ಬ್ರೇಕಪ್ ಆಗುತ್ತೆ ಅಂತ ಹೇಳಿದ್ವಿ. ಅದನ್ನು ಒಂದನ್ನು ಹೋಮೋಲಿಟಿಕ್ ಬಾಂಡ್ ಫಿಸನ್ ಅಂತ ಕರಿತೀವಿ, ಇನ್ನೊಂದನ್ನು ಹೆಟೆರೋಲಿಟಿಕ್ ಬಾಂಡ್ ಫಿಸನ್ ಅಂತ ಕರಿತೀವಿ. ಅದು ಹೋಮೋಲಿಟಿಕ್ ಬಾಂಡ್ ಕ್ಲೀವೇಜ್ ಅಂತ ಕೂಡ ಹೇಳ್ತೀವಿ, ಇನ್ನೊಂದನ್ನು ಕೂಡ ಹೆಟೆರೋಲಿಟಿಕ್ ಬಾಂಡ್ ಕ್ಲೀವೇಜ್ ಅಂತ ಕೂಡ ಕರಿತಾ ಹೋಗ್ತೀವಿ. ಸಿಂಪಲ್ಲಾಗಿ ಅದನ್ನು ಹೋಮೋಲಿಸ್ ಅಂತ ಕರಿತೀವಿ, ಇನ್ನೊಂದನ್ನು ಹೆಟೆರೋಲಿಸ್ ಅಂತ ಕೂಡ ಕರಿತಾ ಹೋಗ್ತೀವಿ. ದಟ್ಸ್ ಆಲ್. ಇವತ್ತಿನ ಕ್ಲಾಸ್ ನಾವು ಏನು ನೋಡ್ತೀವಪ್ಪ ಅಂತ ಹೇಳಿದ್ರೆ, ಇಲ್ಲಿ ತನಕ ಜಸ್ಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಕೆಮಿಕಲ್ ರಿಯಾಕ್ಷನ್ ಅಂದರೆ ಏನು ಅಂತ ಕೂಡ ನಾವು ನೋಡಿದ್ವಿ. ಸೊ ಈಗ ಸೊ ಇಲ್ಲಿ ಬ್ರೇಕಿಂಗ್ ಆಫ್ ಬಾಂಡ್ ಇನ್ 2 ways. ಒಂದು ಬಾಂಡ್ ಬ್ರೇಕ್ ಆಗ್ತಿದೆಯಲ್ಲ, ಆ ಬಾಂಡ್ ಬ್ರೇಕ್ ಆಗ್ತಕ್ಕಂಥ 2 ದಾರಿಯಲ್ಲಿ ಆಗುತ್ತೆ. ಸೊ ಅವೆರಡು ಬಾಂಡ್ ಬ್ರೇಕ್ ಆಗ್ತಕ್ಕಂಥ 2 ways ಇದೆ. ಆ 2 waysಲ್ಲಿ ಬ್ರೇಕಪ್ ಆಗುವಾಗ ಆ ಫ್ರ್ಯಾಗ್ಮೆಂಟ್ಸ್ಗಳು ಬರ್ತವೆ. ಅಲ್ಲಿ ಬರ್ತಕ್ಕಂಥ ಫ್ರ್ಯಾಗ್ಮೆಂಟ್ಸ್ಗಳು ಬರುವಾಗ ಅದು ಸ್ಟಾರ್ಟ್ ಆಗುತ್ತೆ ಅಂತ ನನಗೆ, ಅದು ಫಾರ್ಮೇಷನ್ ಆಗಿದೆಯಲ್ಲ ಆ ಒಂದು ಪ್ರೋಸೆಸ್ಸಿಗೆ, ದಟ್ ಪ್ರೋಸೆಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಹೋಮೋಲಿಟಿಕ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನಾನು ಬಂದ್ಬಿಟ್ಟು ಇಲ್ಲಿ ಸ್ಟಾರ್ಟ್ ಮಾಡತಕ್ಕಂಥ ಇನ್ನೊಂದು ಕಾನ್ಸೆಪ್ಟ್ ಯಾವ್ದು ಅಂತ ಹೇಳಿದ್ರೆ, ಸೊ ಇಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಆಯಿತು. ಅದನ್ನು ವಾಟ್ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ದ ಬ್ರೇಕಿಂಗ್ ಆಫ್ ಬಾಂಡ್ ಇನ್ 2 ways. ಸೊ ಒನ್ ಈಸ್ ಹೋಮೋಲಿಟಿಕ್. ನೋಡಿ ಇಲ್ಲಿ ಫಸ್ಟ್ ಒನ್ ಈಸ್ ದ ಹೋಮೋಲಿಟಿಕ್ ಬಾಂಡ್ ಫಿಸನ್. ಹೋಮೋಲಿಟಿಕ್ ಬಾಂಡ್ ಫಿಸನ್ ಅಂತ ಕೂಡ ಕರಿತೀವಿ. ಸೊ ಅಥವಾ ಬೇಕಾದ್ರೆ ಇನ್ನೊಂದು ಹೆಸರು ಕ್ಲೀವೇಜ್ ಅಂತ ಕೂಡ ಹೇಳ್ತಾರೆ. ಹೋಮೋಲಿಟಿಕ್ ಬಾಂಡ್ ಕ್ಲೀವೇಜ್ ಅಂತ ಕೂಡ ಹೇಳ್ತಾರೆ. ಆ ಹೋಮೋನೇ ಬ್ರಾಕೆಟ್ಲಿಂದ ಹೋಮೋಲಿಸಿಸ್ ಅಂತ ಕೂಡ ಕರಿತೀವಿ. ಹೋಮೋಲಿಸಿಸ್ ಅಂತ ಕೂಡ ಅದನ್ನ ಹೇಳ್ತಾ ಹೋಗ್ತಾರೆ. ಸೊ ಇನ್ನೊಂದು ಎರಡನೇ ಇದೆ ಹೆಟೆರೋಲಿಸಿಸ್. ಹೆಟೆರೋಲಿಟಿಕ್ ಬಾಂಡ್ ಫಿಸನ್ ಆರ್ ಕ್ಲೀವೇಜ್ ಅದನ್ನು ಹೆಟೆರೋಲಿಸಿಸ್ ಅಂತ ಕೂಡ ಕರಿತೀವಿ. ಹೆಟೆರೋಲಿಸಿಸ್. ಕ್ಲಿಯರ್? The breaking of bond in 2 ways. One is homolysis, other is the heterolysis. ಹಾಗಾದರೆ ನೆಕ್ಸ್ಟ್
ವಾಟ್ ಈಸ್ ಹೋಮೋಲಿಸಿಸ್ ಇಲ್ಲಿ ನೋಡ್ಬಿಟ್ಕೊಳ್ಳಿ ಹೋಮೋಲಿಟಿಕ್ ಫಿಷನ್ ಬಿಟ್ಕೊಳ್ಳಿ ಫಿಷನ್ ಸೊ ಫಿಷನ್ ಅಂತ ಹೇಳಿದ್ರೆ ಸ್ಪ್ಲಿಟ್ ಅಂತ ಇನ್ನೊಂದು ಹೊಡೆದ ಇಲ್ಲಿ ಫ್ಯೂಷನ್ ಅಂತ ಬರುತ್ತೆ ಫ್ಯೂಷನ್ ಅಂತ ಹೇಳಿದ್ರೆ ಕಂಬೈನ್ ನೆನ್ಪಿಟ್ಕೊಳ್ಳಿ ಇಲ್ಲಿ ಫಿಷನ್ ಅಂತ ಹೇಳಿದ್ರೆ ಸ್ಪ್ಲಿಟ್ ಆಗ್ತಕ್ಕಂಥದ್ದು ಫ್ಯೂಷನ್ ಅಂತ ಹೇಳಿದ್ರೆ ಕಂಬೈನ್ ದ ಕಂಬೈನಿಂಗ್ ಕೆಪಾಸಿಟಿ ಎರಡೂ ಕೂಡ ಕಂಬೈನ್ ಅಂದರೆ ಫ್ಯೂಷನ್ ಅಂತ ಹೇಳ್ತೀವಿ ಫ್ಯೂಷನ್ ಮೀನ್ಸ್ ಕಂಬೈನಿಂಗ್ ಆಗ್ತಕ್ಕಂಥದ್ದು ಆ ಫ್ಯೂಷನ್ ಅಂತ ಹೇಳಿರೋದು ಸ್ಪ್ಲಿಟ್ ಆಗ್ತಕ್ಕಂಥದ್ದು ಸೊ ಪಾಯಿಂಟ್ ಸೊ ವಿಲ್ ಗೋಯಿಂಗ್ ಟು ಸ್ಟಾರ್ಟ್ ದ ಫಸ್ಟ್ ಒನ್ ಈಸ್ ನಮಗೆ ಸ್ಟಾರ್ಟ್ ಮಾಡ್ತೀನಿ ಹೋಮೋಲಿಟಿಕ್ ಮಾರ್ಫಿಸಮ್ ಕ್ಲೀವೇಜ್ ಅಥವಾ ಹೋಮೋಲಿಸಿಸ್ ಅಂದರೆ ಏನು ಅಂತೇಳಿ ಹೇಳ್ತಾರೆ ಇಲ್ಲಿ ಬಾಂಡ್ ಬ್ರೇಕಿಂಗ್ ಇದೆಯಲ್ಲ ಸಿಸ್ಟಮ್ಯಾಟಿಕ್ ಆಗುತ್ತೆ ಸಿಮಿಟ್ರಿಕಲಿ ದ ಬಾಂಡ್ ಬ್ರೇಕಿಂಗ್ ಈಸ್ ಇನ್ ಸಿಸ್ಟಮ್ಯಾಟಿಕಲ್ ವೇ ಅಥವಾ ದ ಬಾಂಡ್ ಬ್ರೇಕಿಂಗ್ ದ ಸಿಸ್ಟಮ್ಯಾಟಿಕ್ ಆರ್ಡರ್ ಅಥವಾ ದ ಸಿಮಿಟ್ರಿಕಲ್ ಆರ್ಡರ್ ಅಂತ ಕರಿತೀವಿ ಅನ್ಸಿಸ್ಟಮ್ಯಾಟಿಕಲ್ ಅಥವಾ ಅನ್ಸಿಮಿಟ್ರಿಕಲ್ ಆರ್ಡರ್ ಅಂದರೆ ಸೊ ದಟ್ ವಿ ಕ್ಯಾನ್ ಕಾಲ್ ದ ಹೆಟೆರೋಲಿಸಿಸ್ ಅಂತ ಕರಿತೀವಿ ಇಲ್ಲಿ ಹೇಳ್ತಾರೆ ಸೊ ವೆನ್ ಎ ಕೋವಲೆಂಟ್ ಬಾಂಡ್ ಬ್ರೇಕ್ಸ್ ಸಿಸ್ಟಮ್ಯಾಟಿಕಲಿ when a covalent bond when a covalent bond breaks systematically ಅಥವಾ symmetrically ನೋಡಿ when a covalent bond breaks systematically each fragment retains one electron. Each fragment retains one electron. Each fragment retains one electron. So these fragments are called free radicals. So these fragments are called These fragments are called free radicals. These fragments are called free radicals. The process is called homolysis. The process is called homolysis. Very important. So two must ಹೇಳಿದ್ರೆ explain homolysis or homolytic bond cleavage or homolytic bond fission ಅಂತ ಕೇಳಿದ್ರೆ ಏನಂತ ಹೇಳ್ಬೋದಪ್ಪ ಅಂದರೆ ಸೊ ಇನ್ ದಿಸ್ ಕೇಸ್ when a covalent bond breaks systematically systematically each fragment retains one electron ಅದು odd electrons ಅದು unpaired electrons one electron so these fragments are called free radicals this is called homolysis ಅಂತ ಕರಿತೀವಿ ಸೊ ನೆನ್ಪಿಟ್ಕೊಳ್ಳಿ ಸೊ ಈ ಒಂದು ಬಾಂಡ್ ಫ್ಯೂಷನ್ನಲ್ಲಿ ಬಾಂಡ್ಗಳು ಬ್ರೇಕಪ್ ಆಗಿಬಿಟ್ಟು ಫ್ರ್ಯಾಗ್ಮೆಂಟ್ಸನ್ನು ಕೊಡ್ತವೆ ಫ್ರ್ಯಾಗ್ಮೆಂಟ್ಸ್ ಅಂದ್ಬಿಟ್ಟು ಸ್ಪೀಸೀಸನ್ನು ಕೊಡ್ತವೆ ಆ ಸ್ಪೀಸೀಸ್ಗೆ ಒಂದು ಎಲೆಕ್ಟ್ರಾನ್ಸ್ ಇರುತ್ತೆ ಆ ಸ್ಪೀಸೀಸ್ ಕ್ಯಾರಿಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ ದಟ್ ವಿ ಕ್ಯಾನ್ ಕಾಲ್ ಇಸ್ ಫ್ರೀ ರ್ಯಾಡಿಕಲ್ಸ್ ವಾಟ್ ಆರ್ ಫ್ರೀ ರ್ಯಾಡಿಕಲ್ಸ್ ಯಾವುದಾದ್ರೂ ಒಂದು ಸ್ಪೀಸೀಸ್ಗೆ ಡಾಟ್ ಸ್ಟ್ರಕ್ಚರ್ ಬಂತು ಅಂದರೆ ದಟ್ ವಿ ಕ್ಯಾನ್ ಕಾಲ್ ಇಟ್ ಆ್ಯಸ್ ದ ಫ್ರೀ ರ್ಯಾಡಿಕಲ್ ಹೇಗೆ ಅಂತಂದರೆ ಎಕ್ಸಾಂಪಲ್ ನೋಡ್ಕೊಂಡ್ಬಿಡಿ ಫಾರ್ ಎಕ್ಸಾಂಪಲ್ ಅಂತ ಮಾತಾಡ್ತಾರೆ ಈಗ ಎಕ್ಸ್ ಮತ್ತು ವೈ ಅಂತ ನಾನು ತೊಗೊಳ್ತಾ ಇದ್ದೀನಿ ಸಂಬೋರ್ಡ್ ಡಿಫೆನ್ಸ್ ಎಕ್ಸ್ ಆ್ಯಂಡ್ ವೈ ಇದನ್ನು ಬರೆಯುವಾಗ ನೋಡಿ ಇಲ್ಲೊಂದು ಅಬ್ಸರ್ವ್ ಮಾಡಿ ಇಲ್ಲಿ ಎಕ್ಸು ಮತ್ತು ವೈ ಏನಿದೆ ಸೊ ದೀಸ್ ಆರ್ ಕಾಲ್ಡ್ ಆಸ್ ಫ್ರೀ ರ್ಯಾಡಿಕಲ್ಸ್ So how to define free radicals? ನೋಡಿ ಯಾಕೆ ಬರ್ತೀನಿ ಎಕ್ಸ್ ಇದೆ ಈ ಡಾಟ್ ಇದೆಯಲ್ಲ ದಿಸ್ ಡಾಟ್ ಸ್ಟ್ರಕ್ಚರ್ ದಿಸ್ ಡಾಟ್ ಇಂಡಿಕೇಟ್ಸ್ ಫ್ರೀ ರ್ಯಾಡಿಕಲ್ಸ್ ನೆನ್ಪಿಡ್ತೀವಿ ಹೌ ಟು ಡಿಫೈನ್ ಫ್ರೀ ರ್ಯಾಡಿಕಲ್ಸ್ ಇದೊಂದೇ ಅಂತಲ್ಲ ಫಾರ್ ಎಕ್ಸಾಂಪಲ್ ಯಾರೊಂದು ಈಗ CL ಅಂತ ಬರೀತೀವಿ ಇಲ್ಲಿ ಡಾಟ್ ಇದೆ ವಾಟ್ ಇಸ್ ದಿಸ್ ಇಸ್ ಎ ಕ್ಲೋರಿನ್ ಫ್ರೀ ರ್ಯಾಡಿಕಲ್ ಅದೇ ರೀತಿ ನೋಡಿ ಇಲ್ಲಿ CH3 ಅಂತ ಬರೀತೀವಿ ವಾಟ್ ಇಸ್ ದಿಸ್ ಇಸ್ ದ ಮೀಥೈಲ್ ಫ್ರೀ ರ್ಯಾಡಿಕಲ್ ನೆನ್ಪಿಟ್ಕೊಳ್ಳಿ ಯಾವುದಾದ್ರೂ ಒಂದು ಸ್ಪೀಸೀಸನ್ನು ಬರೆದ್ಬಿಟ್ಟು ಮೇಲೆ ಏನಾದರೂ ಡಾಟ್ ಇಟ್ಟರೆ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಫ್ರೀ ರ್ಯಾಡಿಕಲ್ ಅಂತ ಕರಿತೀವಿ ಇದು ಕ್ಲೋರಿನ್ ಫ್ರೀ ರ್ಯಾಡಿಕಲ್ ಮೀಥೈಲ್ ಫ್ರೀ ರ್ಯಾಡಿಕಲ್ ಅಥವಾ ಫ್ಲೋರಿನ್ ಫ್ರೀ ರ್ಯಾಡಿಕಲ್ ಅಂತ ಕರಿತೀವಿ ಸೊ ಫ್ರೀ ರ್ಯಾಡಿಕಲ್ ಅಂತೇಳಿ ಡಾಟ್ ಸ್ಟ್ರಕ್ಚರ್
ಫ್ರೀ ರ್ಯಾಡಿಕಲ್ಸ್. ಹಾಗಾಗಿ ಬರೆಯುವಾಗ ಏನಾದರೂ ಒಂದು ಸ್ಪೀಸೀಸನ್ನು ಬರೆದು ಒಂದು ಎಲಿಮೆಂಟನ್ನು ಬರೆದು ಅದರ ಮೇಲ್ಭಾಗದಲ್ಲಿ ಏನಾದರೂ ಚುಕ್ಕಿ ಇಟ್ಟರೆ ಡಾಟ್ ಇಟ್ಟರೆ ಸೊ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಫ್ರೀ ರ್ಯಾಡಿಕಲ್ ಅಂತ ಕರೀತೀವಿ. ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಫ್ರೀ ರ್ಯಾಡಿಕಲ್. ಕ್ಲಿಯರ್. ಹೋಮೋಲಿಟಿಕ್ ಬಾಂಡ್ ಫಿಷನ್ನಲ್ಲಿ ಬರ್ತಕ್ಕಂಥ ಫ್ರಾಗ್ಮೆಂಟ್ ಯಾವುದಪ್ಪ ಅಂದರೆ ಫ್ರೀ ರ್ಯಾಡಿಕಲ್ಸ್. ಸೊ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಫ್ರೀ ರ್ಯಾಡಿಕಲ್ಸ್ ಅಂತ ಕರೀತೀವಿ. ಓಕೆ, ಕ್ಲಿಯರ್. ಇನ್ನೊಂದು ಪಾಯಿಂಟ್ ಮಾಡ್ತೀವಿ, ಇದರ ಕಾಲ್ ಇಟ್ ದ ಫ್ರೀ ರ್ಯಾಡಿಕಲ್ಸ್ ಅಂತ ಕೂಡ ಅನ್ಕೊಂಡ್ರು. ಸೊ ಇಲ್ಲಿ ಹೌ ಟು ಡಿಫೈನ್ ಫ್ರೀ ರ್ಯಾಡಿಕಲ್ಸ್. ನೆಕ್ಸ್ಟ್, ವಾಟ್ ಆರ್ ಫ್ರೀ ರ್ಯಾಡಿಕಲ್ಸ್? ವಾಟ್ ಆರ್ ಫ್ರೀ ರ್ಯಾಡಿಕಲ್ಸ್? ಹೌ ಟು ಡಿಫೈನ್ ಫ್ರೀ ರ್ಯಾಡಿಕಲ್ಸ್. ಈಗ ಫ್ರೀ ರ್ಯಾಡಿಕಲ್ಸ್ ಅಂದರೆ ಹೌ ಟು ಡಿಫೈನ್ ಫ್ರೀ ರ್ಯಾಡಿಕಲ್ಸ್. ಸೊ ಇಟ್ ಈಸ್ ಡಿಫೈನ್ಡ್ ಆಸ್ ಅನ್ ಆಟಮ್ ಆರ್ ಗ್ರೂಪ್ ಆಫ್ ಆಟಮ್ಸ್ which contains an unpaired electrons or odd electrons, that we can call it as the free radicals. ನೋಡಿ ಎಕ್ಸಾಂಪಲ್ ಒಂದು ಮಾರ್ಕ್ಸ್ ಕೇಳ್ತಾರೆ, ವಾಟ್ ಆರ್ ಫ್ರೀ ರ್ಯಾಡಿಕಲ್ಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಫ್ರೀ ರ್ಯಾಡಿಕಲ್ಸ್ ಅಂದರೆ free radical is an atom or a group of atoms which contain. ನೋಡಿ free radical, it is an atom or group of atoms which contains unpaired electrons or electrons, that we can call it as the free radicals. What are free radicals? Free radical is an atom or a group of atoms which contains an unpaired electrons or odd electrons, that we can call it as the free radicals. These free radicals can be denoted by dot. ನೋಡಿ ಈ ಥರ ಡಾಟ್ ಅನ್ನು ಇಟ್ಟರೆ this is called as the dot ಅಂತ ಕರೀತೀವಿ. So many number of free radicals are there. Chlorine free radical, methyl free radical, chlorofluorocarbon ಅಂತ ಬರುತ್ತೆ. chlorofluorocarbon CFC ಅಂತ ಹೇಳ್ತೀವಿ ನಾವು. ಕ್ಲೋರೋಫ್ಲೋರೋಕಾರ್ಬನ್ನಲ್ಲಿ ಅಲ್ಲಿ ನಾವು ಕ್ಲೋರಿನ್ ಫ್ರೀ ರ್ಯಾಡಿಕಲ್ ಕೂಡ ನಾವು ನೋಡ್ಕೊಂಡು ಕ್ಲೋರಿನ್ ಫ್ರೀ ರ್ಯಾಡಿಕಲ್, ಫ್ಲೋರಿನ್ ಫ್ರೀ ರ್ಯಾಡಿಕಲ್ ಮತ್ತು ಮೀಥೈಲ್ ಫ್ರೀ ರ್ಯಾಡಿಕಲ್ ಕೂಡ ನಾವು ಸ್ಟಡಿ ಮಾಡ್ತಾ ಹೋಗೋದು. ದಟ್ಸ್ ಆಲ್. ಸೊ ಹಾಗಾಗಿ ಇಲ್ಲಿ ಸೊ ದ ಎಂಟೈರ್ ಪ್ರಾಸೆಸ್ ಇಸ್ ಕಾಲ್ಡ್ ಆಸ್ ದ ಹೋಮೋಲಿಸಿಸ್, ಅಥವಾ ಅದನ್ನು ಹೋಮೋಲಿಟಿಕ್ ಬಾಂಡ್ ಕ್ಲೀವೇಜ್ ಆರ್ ಹೋಮೋಲಿಟಿಕ್ ಬಾಂಡ್ ಫಿಷನ್ ಅಂತ ಕೂಡ ಕರಿತೀವಿ. ಕ್ಲಿಯರ್, ಒಂದ್ಸಲ ರಿಕಾಲ್ ಮಾಡ್ಕೊಂಡ್ಬಿಡಿ. ಸೊ ಇಲ್ಲಿ ದ ಕೋವಲೆಂಟ್ ಬಾಂಡ್ ಕ್ಯಾನ್ ಬಿ ಬ್ರೇಕಿಂಗ್ into two ways. One is homolytic and heterolytic ಅಂತ ಕರಿತೀವಿ. ಈ ಕೋವಲೆಂಟ್ ಬಾಂಡ್ಸ್ ಬ್ರೇಕ್ ಆಗ್ತಿದೆಯಲ್ಲ, ದಿಸ್ ಬಾಂಡ್ ಕ್ಯಾನ್ ಬಿ ಬ್ರೇಕಿಂಗ್ into systematical way to retains one fragment. That fragment we can call it as the ಫ್ರಾಗ್ಮೆಂಟಿನ ನಾವೆಂತ ಕರಿತೀವಪ್ಪ ಅಂದರೆ ಅದನ್ನ ಫ್ರೀ ರ್ಯಾಡಿಕಲ್ ಅಂತ ಕರಿತೀವಿ. ಕ್ಲಿಯರ್. ಹೋಮೋಲಿಟಿಕ್ ಫಿಷನ್ ಆದರೆ ಬರ್ತಕ್ಕಂಥ ಫ್ರಾಗ್ಮೆಂಟ್ ಇದೆಯಲ್ಲ, ದಟ್ ಫ್ರಾಗ್ಮೆಂಟ್ ಈಸ್ ಕಾಲ್ಡ್ ಆಸ್ ದ ಫ್ರೀ ರ್ಯಾಡಿಕಲ್. ಫ್ರೀ ರ್ಯಾಡಿಕಲ್ ಅಂದರೆ ಏನು? ಒಂದು ಸ್ಪೀಸೀಸು ಅದೊಂದು ಎಲಿಮೆಂಟನ್ನು ಬರೆದು ಅದರ ಮೇಲ್ಭಾಗದಲ್ಲಿ ಚುಕ್ಕಿ ಇಟ್ಟರೆ, ಡಾಟ್ ಇಟ್ಟರೆ, ಸೊ ಅದನ್ನೇಂತ ಹೇಳ್ಬೇಕು ನೀವು? ಅದನ್ನು ಫ್ರೀ ರ್ಯಾಡಿಕಲ್. ಯಾವುದು? CL ಅಂತ ಬರೆದು ಮೇಲೆ ಚುಕ್ಕಿ ಇಟ್ಟಿರೋದನ್ನ ಕ್ಲೋರಿನ್ ಫ್ರೀ ರ್ಯಾಡಿಕಲ್ ಅಂತ ಹೇಳಬೇಕು. F ಅಂತ ಬರೆದು ಮೇಲೆ ಚುಕ್ಕಿ ಇಟ್ಟರೆ ಅಂತ ಬರೀಬೇಕು, ಅದನ್ನು ಫ್ಲೋರಿನ್ ಫ್ರೀ ರ್ಯಾಡಿಕಲ್ ಅಂತ ಬರೀಬೇಕು. ಅದೇ CH ಅಂತ ಬರೆದು ಮೇಲೆ ಚುಕ್ಕಿ ಇಟ್ಟರೆ ಅಂತ ಬರೀಬೇಕು, ಅದನ್ನು ಸೊ ಮೀಥೈಲ್ ಫ್ರೀ ರ್ಯಾಡಿಕಲ್ ಅಂತ ಹೇಳಬೇಕಾಗುತ್ತೆ. ಸೊ ಹಾಗಾಗಿ ಸೊ ರ್ಯಾಡಿಕಲ್ಸ್ಗಳು ಯಾವುದು ಹೇಗೆ ಅನ್ನೋದನ್ನು ನೀವು ಕರೆಕ್ಟಾಗಿ ಅನಲೈಸ್ ಮಾಡಿಬಿಟ್ಟು ಅದನ್ನು ಡಿಸೈಡ್ ಮಾಡಬೇಕಾಗುತ್ತೆ. ಸೊ ಓಕೆ, ದಿಸ್ ಇಸ್ ದ ಹೋಮೋಲಿಸಿಸ್ ಇಸ್ ಕಂಪ್ಲೀಟೆಡ್. ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್ ಈಸ್ ಹೆಟೆರೋಲಿಸಿಸ್. called as the heterolysis. ನೋಡಿ, heterolysis ಅದು heterolytic bond fission, heterolytic bond fission or cleavage. Heterolytic bond fission or cleavage, or one more name is called as the heterolysis. Heterolytic bond cleavage, heterolytic bond fission or heterolysis ಅಂತ ಕೂಡ ಕರಿತಾ ಹೋಗ್ತೀವಿ. ಇಲ್ಲಿ ನೋಡಿ, ಸೇಮ್ ಕಾನ್ಸೆಪ್ಟ್ಸಲ್ಲಿ when a covalent bond breaks unsystematically ಅಥವಾ unsymmetrically, both the electrons are retained by one of the fragments. These are two ionic species
one formed cation and another formed anion. These are called as a carbocation and anions. ನೋಡಿ ಇಲ್ಲೂ ಕೂಡ ಅಷ್ಟೇ. So the fragments, two fragments are retained. So when a covalent bond breaks unsystematically, so both the electrons are retained by one of the fragments. These are two ionic species are formed. One is cation, one is the anion. ಇಲ್ಲೂ ಕೂಡ ಅಷ್ಟೇ. ಸೊ ಇಲ್ಲಿ ನಾವು ಹೇಳುವಾಗ ಹೆಟ್ರೋಲಿಟಿಕ್ ಬಾಂಡ್ ಫ್ಯೂಷನ್ ಅಥವಾ ಹೆಟ್ರೋಲಿಟಿಕ್ ಬಾಂಡ್ ಕ್ಲೀವೇಜ್ ಅಥವಾ ಹೆಟ್ರೋಲಿಸಿಸ್ ಅಂತಂದ್ರೆ ಏನಪ್ಪ ಅಂತ ಹೇಳಿದ್ರೆ, ಸೊ ವೆನ್ ಎ ಕೋವಲೆಂಟ್ ಬಾಂಡ್ ನೋಡಿ ಇಲ್ಲಿ ಕೂಡ ಅಷ್ಟೇ, ವೆನ್ ಎ ಕೋವಲೆಂಟ್ ಬಾಂಡ್ break unsystematically ಅಥವಾ unsystematically. So when a covalent bond breaks unsystematically ಅಥವಾ unsymmetrically, both the electrons are retained by both the electrons are retained by one of the fragments. Both the electrons are retained by one of the fragments. Both the electrons are retained by one of the fragments. Thus two ionic species are formed. Thus two ionic species are formed. Thus two ionic species are called cation and anion. So cation and anion. Clear? Homolytical ಆದರೆ only one fragment formation ಆಗುತ್ತೆ. That fragment is called as the ಫ್ರೀ ರ್ಯಾಡಿಕಲ್ ಅಂತ ಕರಿತೀವಿ. ಸೊ ಈ ಕೇಸಲ್ಲಿ ಎರಡು ಫ್ರಾಗ್ಮೆಂಟ್ ಫಾರ್ಮೇಷನ್ ಆಗುತ್ತೆ, ಒಂದು ಕ್ಯಾಟಯನ್ ಮತ್ತೊಂದು ಯಾವುದು ಆನಯನ್. ಸೊ ದಿಸ್ ಈಸ್ ಕಾಲ್ಡ್ ಹೆಟೆರೋಲಿಸಿಸ್. ದಿಸ್ ಪ್ರೋಸೆಸ್ ಈಸ್ ಕಾಲ್ಡ್ ಹೆಟೆರೋಲಿಸಿಸ್. ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ದಿಸ್ ಪ್ರೋಸೆಸ್ ಕಾಲ್ಡ್ ಆಸ್ ಹೆಟೆರೋಲಿಸಿಸ್. ಯಾವ ರೀತಿ ಆಗುತ್ತೆ ನೋಡ್ಕೊಂಡ್ಬಿಡಿ ಜನರಲ್ಲಿ. X and Y, this can be undergo heterolytic fusion. This carries positive charge and this carries negative. This is called as a cation and this is called as the anion. So that is the important concept. Nodi, hetero means two, homo means one ಅಂತ ಕರೀತೀವಿ. ಸೊ ಹಾಗಾಗಿ ಹೋಮೋಲಿಟಿಕ್ ಫ್ಯೂಷನಲ್ಲಿ ನೋಡೋದಾದರೆ ಓನ್ಲಿ ದ ರಿಟೈನ್ಡ್ ಫ್ರಾಗ್ಮೆಂಟ್ ಇಸ್ ಕಾಲ್ಡ್ ಫ್ರೀ ರ್ಯಾಡಿಕಲ್. ಇಲ್ಲಿ ನೋಡಿದ್ರೆ ಏನು ಬರುತ್ತೆ, ಎರಡು ಫ್ರಾಗ್ಮೆಂಟ್ಸ್ ಬರುತ್ತೆ. ಸೊ ಎರಡು ಫ್ರಾಗ್ಮೆಂಟ್ಸ್ ಯಾವುದಪ್ಪ ಅಂತಂದರೆ ಒಂದು ಕ್ಯಾಟಯನ್ ಮತ್ತೊಂದು ಯಾವುದು ಆನಯನ್. ನೋಡಿ ಅದನ್ನೇ ಹೇಳ್ತಾರೆ ಇಲ್ಲಿ. ಸೊ ವೆನ್ ಎ ಕೋವಲೆಂಟ್ ಬಾಂಡ್ ಬ್ರೇಕ್ ಅನ್ಸಿಸ್ಟಮ್ಯಾಟಿಕಲಿ or unsymmetrically, both electrons are retained by one of the fragment. Thus two ionic species are formed which are called cation and anion. So if the carbon carrying positive charge is called as a carbocation, or if the carbon carrying negative charge is called as the carbonium ion or carb anion ಅಂತ ಕರಿತೀವಿ. ಕಾರ್ಬೋನಿಯಮ್ ಅಯಾನ್ ಅಂತೀವಿ, ಬಟ್ ಕಾರ್ಬ್ ಆನಯನ್ ಅಂತ ಕೂಡ ನಾವು ಹೇಳ್ತೇವೆ. ದಟ್ಸ್ ಆಲ್. ಸೊ ಹಾಗಾಗಿ ಎರಡು ಫ್ರಾಗ್ಮೆಂಟ್ಸ್ ಬರುತ್ತೆ, ಅದನ್ನು ನಾವು ಕ್ಯಾಟಯನ್ ಮತ್ತು ಆನಯನ್ ಅಂತ ಕರಿತೀವಿ. ಅದರಲ್ಲಿ ನಾವು ಜನರಲಾಗಿ ಕಾರ್ಬನ್ ಮೇಲೆ ಏನಾದರೂ ಪ್ಲಸ್ ಇರುತ್ತೆ. ಈಗ ಎನ್ ಸ್ಪೀಸೀಸ್, ಈಗ ಎನ್ ಎ ಪ್ಲಸ್ ಅಂತ ಬಂದರೆ ನಾವು ಕಾರ್ಬೋಕೇಟನ್ ಅಂತ ಕರೆಯಲ್ಲ. ಸೊ ಕಾರ್ಬನಿನ ಮೇಲೆ ಪ್ಲಸ್ ಇದ್ದರೆ ಮಾತ್ರ ಕಾರ್ಬೋಕ್ಯಾಟನ್. ಕಾರ್ಬನ್ ಕ್ಯಾರಿಂಗ್ ಪಾಸಿಟಿವ್ ಚಾರ್ಜ್ ಇಸ್ ಕಾಲ್ಡ್ ಆಸ್ ದ ಕಾರ್ಬೋಕ್ಯಾಟನ್. ಸೊ ಕಾರ್ಬನ್ ಕ್ಯಾರಿಂಗ್ ನೆಗೆಟಿವ್ ಚಾರ್ಜ್ ಇಸ್ ಕಾಲ್ಡ್ ಆಸ್ ದ ಕಾರ್ಬೋನಿಯಮ್ ಅಯಾನ್ ಆರ್ ಕಾರ್ಬ್ ಆನಯನ್ ಅಂತ ಕೂಡ ಕರಿತೀವಿ. ಸೊ ಕಾರ್ಬನಿನ ಮೇಲ್ಭಾಗದಲ್ಲಿ ಪಾಸಿಟಿವ್ ಚಾರ್ಜ್ ಇದ್ದರೆ ಮಾತ್ರ ಅದನ್ನು ಕಾರ್ಬೋಕ್ಯಾಟನ್ ಅಂತ ಕರಿತೀವಿ. ಕಾರ್ಬನಿನ ಮೇಲ್ಭಾಗದಲ್ಲಿ ಏನಾದರೂ ನೆಗೆಟಿವ್ ಇತ್ತು ಅದನ್ನು ಕಾರ್ಬೋನಿಯಮ್ ಅಯಾನ್ ಅಥವಾ ಕಾರ್ಬೋ ಆನಯನ್ ಅಂತ ಕರಿತೀವಿ. ಅದು ಯಾವುದೋ ಒಂದು ಸ್ಪೀಸ್ ಜನರಲ್ ಅಂತ ತೊಗೊಂಡಿಲ್ಲ, Cl ಮೈನಸ್ ಅಂತ ಬರ್ತದೆ, Na ಪ್ಲಸ್ ಅಂತ ಕ್ಯಾಟಯನ್, ಸೋಡಿಯಂ ಅಯಾನ್ ಪ್ಲಸ್ ಎನಿ ಸ್ಪೀಸ್
ಪಾಸಿಟಿವ್ ಬಂದರೆ ಕ್ಯಾಟಯನ್, ನೆಗೆಟಿವ್ ಬಂದರೆ ಆನಯನ. ಅದೇ ಏನಾದರೂ ಕಾರ್ಬನ್ ಮೇಲೆ ಪಾಸಿಟಿವ್ ನೆಗೆಟಿವ್ ಬಂದಾಗ ಮಾತ್ರ ಅದು ಕಾರ್ಬೋಕ್ಯಾಟನ್ ಮತ್ತು ಆನಯನ ಅಂತ ಕರಿತೀವಿ. ಸೊ ಹಾಗಾಗಿ ನಾವು ಡೈರೆಕ್ಟಾಗಿ ಹೇಳ್ಕೊಬೋದು, ಹೈಡ್ರೋಲೈಟಿಕ್ ಫ್ಯೂಷನ್ನಲ್ಲಿ ಎರಡು ಥರ ನಾವು ಸ್ಪೀಸನ್ನು ಕಾಣ್ಬೋದು, ಕಾರ್ಬೋಕ್ಯಾಟಯನ್ ಮತ್ತು ಯಾವುದು ಬೇಕಾದ್ರೆ ಕಾರ್ಬಾನಯನ್ ಅಂತ ಕೂಡ ಹೇಳ್ಬೋದು. ಸೊ ಟೋಟಲ್ ಆಗಿ 3 ಫ್ರಾಗ್ಮೆಂಟ್ಸನ್ನು ನೋಡ್ತೀವಿ. ಹೋಮೋಲಿಟಿಕಲ್ಲಿ ಫ್ರೀ ರ್ಯಾಡಿಕಲ್ ಬರುತ್ತೆ, ಹೈಡ್ರೋಲೈಟಿಕಲ್ಲಿ ಕಾರ್ಬೋಕ್ಯಾಟಯನ್ ಮತ್ತು ಕಾರ್ಬ್ಯಾನ್. ಸೊ ವಾಟ್ ಈಸ್ ಕಾರ್ಬೋಕ್ಯಾಟಯನ್ ಅದನ್ನು ಕೂಡ ಹೇಳ್ತೀವಿ. ಹಾಗಾದರೆ ಏನು ಕಾರ್ಬೋಕ್ಯಾಟಯನ್ ಅಂದರೆ ಏನು? ಸೊ ಕಾರ್ಬೋಕ್ಯಾಟಯನ್, how to define carbocation? A group of atoms that contains a carbon atom bearing a positive charge. ಒಂದು ಕಾರ್ಬನ್ ಆಟಮ್ ಮೇಲೆ ಪಾಸಿಟಿವ್ ಚಾರ್ಜ್ ಇತ್ತು ಅಂದರೆ ಅದನ್ನು ನಾವು ಕರಿತೀವಿ ಕಾರ್ಬೋಕ್ಯಾಟಯನ್ ಅಂತ ಕರಿತೀವಿ. ನೋಡಿ ಇಲ್ಲಿ ಹೇಳ್ತೇನೆ, ಎ ಗ್ರೂಪ್ ಆಫ್ ಆಟಮ್ಸ್, ಒಂದು ಗ್ರೂಪ್ ಆಫ್ ಆಟಮ್ಸ್ ಜನರಲಿ, ಅಥವಾ ಎ ಕಾರ್ಬನ್ ಆಟಮ್ ಜನರಲಾಗಿ, ಎ ಕಾರ್ಬನ್ ಆಟಮ್ ಬೇರಿಂಗ್ ಎ ಪಾಸಿಟಿವ್ ಚಾರ್ಜ್. ಎ ಕಾರ್ಬನ್ ಆಟಮ್, ಎ ಕಾರ್ಬನ್ ಆಟಮ್ ಕ್ಯಾರಿಂಗ್, ಎ ಕಾರ್ಬನ್ ಆಟಮ್ ಕ್ಯಾರಿಂಗ್ ಅಥವಾ ಬೇರಿಂಗ್, ಕಾರ್ಬನ್ ಆಟಮ್ ಕ್ಯಾರಿಂಗ್ ಬೇರಿಂಗ್ ಎ ಪಾಸಿಟಿವ್ ಚಾರ್ಜ್. Positive charge are called carbocation. What are carbocation? A carbon atom bears. A carbon atom bearing or carrying a positive charge is called as the carbocation. So ಅದನ್ನು ಯಾವ ರೀತಿ ನೀವು ತೋರಿಸ್ತೀರ ಜನರಲ್ ಆಗಿ ಅಂತ ಬೇಕಾದ್ರೆ ನೋಡೋದಾದರೆ ಇಲ್ಲಿ ನೋಡಿಬೇಕಾದ್ರೆ ಜಸ್ಟ್ we are write like this. This is y. This is okay. This is on positive. This is y. This is the negative. So this ion is called as carbocation. Carbocation because it carries positive charge. Notice the carbon bearing or carries positive charge is called as the carbocation. That's all. So ಹಾಗಾಗಿ ಕಾರ್ಬೋಕ್ಯಾಟಯನ್ ಅಂತ ನಮ್ಗೆ ಏನಾದರೂ ಸ್ಟೇಟ್ಮೆಂಟನ್ನು ಕೇಳಿದ್ರೆ ಅಥವಾ ಡೆಫಿನೇಷನ್ಸನ್ನು ಕೇಳಿದ್ರೆ ನಾವು ಈ ರೀತಿ ಇದನ್ನು ಜಸ್ಟ್ ಹೇಳ್ತಾ ಹೋಗ್ಬೋದು. ದಿಸ್ ಇಸ್ ಕಾಲ್ಡ್ ಆಸ್ ದ ಕಾರ್ಬೋಕ್ಯಾಟಯನ್. ಅಥವಾ ಇದನ್ನು ಜನರಾಗಿ ಹೇಳ್ಬೇಕಂತ ಹೇಳಿದ್ರಿಂದ ಕ್ಯಾಟಯನ್ ಅಂತ ಹೇಳಿದ್ರೆ ಬೇರೆ ಆಗ್ಬಿಡುತ್ತೆ, ಪಾಸಿಟಿವ್ ಚಾರ್ಜ್ ಇದೆಲ್ಲ ಕ್ಯಾಟಯನ್ ಆಗುತ್ತೆ. ಬಟ್ ಕಾರ್ಬೋಕ್ಯಾಟಯನ್ ಅಂದರೆ ಕಾರ್ಬನ್ ಕ್ಯಾರೀಸ್ ಪಾಸಿಟಿವ್ ಚಾರ್ಜ್ ಇಸ್ ಕಾಲ್ಡ್ ಆಸ್ ದ ಕಾರ್ಬೋಕ್ಯಾಟಯನ್. ದಟ್ಸ್ ಇದನ್ನು ಕಾನ್ಸೆಪ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಇದೇ ರೀತಿ ಕಾರ್ಬೋಕ್ಯಾಟಯನ್ ಅಂತ ಹೇಳಿದ್ರೆ ನೆಕ್ಸ್ಟ್ ಕಾರ್ಬೋನಿಯಂ ಅಯಾನ್ ಅಥವಾ ಕಾರ್ಬಾನಯಾನ್. ಒಂದು ಮೂರು ಇಸ್ ಕಾಲ್ಡ್ ಆಸ್ ದ ಕಾರ್ಬೋಕ್ಯಾಟಯನ್ ಅಂತ ಹೇಳಿದ್ರೆ ಕಾರ್ಬೋನಿಯಂ ಅಯಾನ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಆ್ಯಂಡ್ ಒನ್ ಮೋರ್ ಈಸ್ ಕಾರ್ಬೋನಿಯಂ ಅಯಾನ್. ನೆಕ್ಸ್ಟ್ ಈಸ್ ಅ ಕಾರ್ಬೋನಿಯಂ ಅಯಾನ್. ನೋಡಿ ಕಾರ್ಬೋನಿಯಂ ಅಯಾನ್. ಕಾರ್ಬೋನಿಯಂ ಅಯಾನ್ ಕಾರ್ಬಾನಯಾನ್, ಕಾರ್ಬೋನಿಯಂ ಅಯಾನ್. Same like the carbon atom bearing or carries a negative charge is called as the ಕಾರ್ಬಾನಯಾನ್ ಅಂತ ಕೂಡ ಕರಿತಾ ಹೋಗ್ತೀವಿ. ಬೇಕಾದ್ರೆ ತೋರಿಸಿದ್ರೆ ನೋಡಿಲಿ. ಸೊ ಕಾರ್ಬನ್ ಆಟಮ್ ಜನರಲ್ ಇಂಡಿಯಾ ವರ್ಡ್ಸು ಕಾರ್ಬನ್ ಆಟಮ್ ಬೇರಿಂಗ್ ಅದು ಜನರಲ್ಲಿ ಕ್ಯಾರಿಂಗ್ ನೆಗೆಟಿವ್ ಚಾರ್ಜ್. ಕಾರ್ಬನ್ ಆಟಮ್ ಬೇರಿಂಗ್ ಆರ್ ಕ್ಯಾರಿಂಗ್ ನೆಗೆಟಿವ್ ಚಾರ್ಜ್. ನೆಗೆಟಿವ್ ಚಾರ್ಜ್ ಇಸ್ ಕಾಲ್ಡ್ ಆಸ್ ದ ಕಾರ್ಬೋನಿಯಂ ಅಯಾನ್. ಕಾರ್ಬೋನಿಯಂ ಅಯಾನ್ ಅಂತ ಕೂಡ ಕರೀತಾರೆ. ಕಾರ್ಬೋನಿಯಂ ತೋರಿಸ್ಬೋದು. ದಿಸ್ ಈಸ್ ಎಕ್ಸಾಂಪಲ್ ಬೇಕಾದ್ರೆ ತೋರಿಸ್ಬೋದು. ವೈ ದಿಸ್ ಕ್ಯಾರೀಸ್ ದಿಸ್ ನೆಗೆಟಿವ್, ದಿಸ್ ಇಸ್ ಕಾಲ್ಡ್ ಆಸ್ ದ ಪಾಸಿಟಿವ್. ದಿಸ್ ಇಸ್ ಕಾಲ್ಡ್ ಆಸ್ ದ ಕಾರ್ಬೋನಿಯಂ ಅಯಾನ್ಸ್. ಕಾರ್ಬೋನಿಯಂ ಅಯಾನ್ಸ್. ದಿಸ್ ಇಸ್ ಕಾಲ್ಡ್ ಆಸ್ ದ ಕಾರ್ಬೋನಿಯಂ. ದಟ್ಸ್ ಆಲ್. ಸೊ ನೋಡಿ, ಜಸ್ಟ್ ನಾವೇನು ಹೇಳ್ತಿದ್ದೀವಿ ಡೀಲ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ we are going to start the 2 important fragments, very important for examination. Now fundamental concepts in organic reaction mechanisms ಅಲ್ಲಿ ನಾವೇನಿದೆ ವಾಟ್ ಈಸ್ ಕೆಮಿಕಲ್ ರಿಯಾಕ್ಷನ್ ಅಂತ ನೋಡಿದ್ವಿ. ಸೊ ಕೆಮಿಕಲ್ ರಿಯಾಕ್ಷನ್ಸ್ ಆದಮೇಲೆ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ ಓಲ್ಡು ಬಾಂಡ್ಸ್ಗಳು ಬ್ರೇಕ್ ಆಗುತ್ತೆ ರಿಯಾಕ್ಟೆಂಟ್ಸಲ್ಲಿ, ನ್ಯೂ ಬಾಂಡ್ಸ್ಗಳು ಫಾರ್ಮೇಷನ್ ಆಗುತ್ತೆ ಪ್ರಾಡಕ್ಟ್ಸಲ್ಲಿ ಇನ್ ಪ್ರೆಸೆನ್ಸ್ ಆಫ್ ಕ್ಯಾಟಲಿಸ್ಟ್ ಮತ್ತು ಥರ್ಮಲ್ ಕಂಡೀಷನ್ಸು. ಅಂಡರ್ ದ ಇನ್ಫ್ಲೂಯೆನ್ಸ್ ಅಂತ ಕರಿತೀವಿ. ಅವರ ಸಹಾಯದಿಂದ, ಅವರ ಇನ್ಫ್ಲೂಯೆನ್ಸಿಂದ ಒಂದು ಕಡೆ ಬಾಂಡು ಬ್ರೇಕ್ ಆಗುತ್ತೆ, ಮತ್ತೊಂದು ಕಡೆ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಸೊ ಈ ಬಾಂಡು ಮೇಕಿಂಗು ಮತ್ತು ಬ್ರೇಕಿಂಗ್ ಆಗುವಾಗ, ಸೊ ಅದರಲ್ಲಿ ಬಾಂಡ್ ಮೇಕಿಂಗ್ ಆಗುತ್ತೆ ಇಂಪಾರ್ಟೆಂಟ್. ಬಾಂಡ್ ಬ್ರೇಕ್ ಆಗೋದು ಯಾವ ರೀತಿ ಆಗುತ್ತೆ ಅಂದರೆ 2 ವಿಧದಲ್ಲಿ ಆಗುತ್ತೆ. ದ ಬ್ರೇಕಿಂಗ್ ಆಫ್ ಬಾಂಡ್ ಇನ್ 2 ways, 2 ದಾರಿಯಲ್ಲಿ.
ಅಂಥ ದಾರಿಗಳು ಯಾವ್ಯಾವುದಪ್ಪ ಅಂತ ಹೇಳಿದಾಗ, ಒಂದು ಹೋಮೋಲಿಟಿಕ್ ಬಾಂಡ್ ಬ್ರೇಕಿಂಗ್ ಅಥವಾ ಹೋಮೋಲಿಟಿಕ್ ಬಾಂಡ್ ಫಿಸನ್ ಅಂತ ಕರಿತೀವಿ. ಅದು ಹೋಮೋಲಿಟಿಕ್ ಬಾಂಡ್ ಬ್ರೇಕಿಂಗ್ ಅಂದಿರೋ ತಪ್ಪೇನಿಲ್ಲ. ಇನ್ನೊಂದು ಕಡೆ ಹೆಟ್ರೋಲಿಟಿಕ್ ಬಾಂಡ್ ಬ್ರೇಕಿಂಗ್ ಅಂತ ಕರಿತೀವಿ. ಸೊ ಈ ಹೋಮೋಲಿಟಿಕ್ ಬಾಂಡ್ ಬ್ರೇಕಿಂಗ್ ಆಗೋ ಸಂದರ್ಭದಲ್ಲಿ ಒಂದು ಫ್ರ್ಯಾಗ್ಮೆಂಟ್ ಹುಟ್ಕೊಳ್ಳುತ್ತೆ, ಒಂದು ಫ್ರ್ಯಾಗ್ಮೆಂಟ್ ಜನ್ರೇಟ್ ಆಗುತ್ತೆ. ಆ ಫ್ರ್ಯಾಗ್ಮೆಂಟ್ ಯಾವುದಪ್ಪ ಅಂತ ಹೇಳಿದ್ರೆ ಅದನ್ನು ನಾವು ಫ್ರೀ ರ್ಯಾಡಿಕಲ್ ಅಂತ ಕರಿತೀವಿ. ಅದು ಫ್ರ್ಯಾಗ್ಮೆಂಟ್ ಇಸ್ ಕಾಲ್ಡ್ ಆಸ್ ದ ಫ್ರೀ ರ್ಯಾಡಿಕಲ್ ಅಂತ ಕರಿತೀವಿ. ಫ್ರೀ ರ್ಯಾಡಿಕಲ್ ಅಂದರೆ ಏನು ಅಂತ ಹೇಳಿದ್ರೆ, ಒಂದು ಆಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಥವಾ ಒಂದು ಅನ್ಪೇಡ್ ಎಲೆಕ್ಟ್ರಾನನ್ನು ಫ್ರೀ ರ್ಯಾಡಿಕಲ್ ಅಂತ ಕರೀತೀವಿ. ಆನ್ ಆಟಮ್ ಆರ್ ಎ ಗ್ರೂಪ್ ಆಫ್ ಆಟಮ್ಸ್ ವಿಚ್ ಕಂಟೈನ್ಸ್ ಅನ್ಪೇಡ್ ಎಲೆಕ್ಟ್ರಾನ್ ಇಸ್ ಕಾಲ್ಡ್ ಆಸ್ ದ ಫ್ರೀ ರ್ಯಾಡಿಕಲ್. ಹೌ ಟು ಡಿನೋಟ್ ಫ್ರೀ ರ್ಯಾಡಿಕಲ್? ಹಂಗಾರೆ ಫ್ರೀ ರ್ಯಾಡಿಕಲ್ನ ಯಾವ ರೀತಿ ಡಿನೋಟ್ ಮಾಡ್ತೀರ ಅಂತ ಕೇಳಿದಾಗ, ಒಂದು ಸ್ಪೀಸಿಸ್ ಅಥವಾ ಒಂದು ಎಲಿಮೆಂಟನ್ನು ಬರೆದುಬಿಟ್ಟು ಅದರ ಮೇಲ್ಭಾಗದಲ್ಲಿ ಒಂದು ಡಾಟನ್ನು ಇಟ್ಟರೆ, ಚುಕ್ಕಿನ ಇಟ್ಟರೆ, ಆ ಡಾಟ್ ಇಂಡಿಕೇಟ್ಸ್ ಫ್ರೀ ರ್ಯಾಡಿಕಲ್. ಯಾವ ಫ್ರೀ ರ್ಯಾಡಿಕಲ್? ಯಾವ ಎಲಿಮೆಂಟಿನ ಮೇಲೆ ಚುಕ್ಕಿ ಇಡ್ತೀವೋ ಅದು ಫ್ರೀ ರ್ಯಾಡಿಕಲ್. ಫಾರ್ ಎಕ್ಸಾಂಪಲ್ CH3 ಅಂತ ಬರೆದುಬಿಟ್ಟು ಮೇಲ್ಗಡೆ ಚುಕ್ಕಿ ಇಟ್ಟಿರೋದು ಮೀಥೈಲ್ ಫ್ರೀ ರ್ಯಾಡಿಕಲ್ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ Cl ಅಂತ ಬರೆದು ಮೇಲ್ಭಾಗದ ಚುಕ್ಕಿ ಇಡ್ರಿ ಅಂತ ಕರಿತೀವಿ. ಅದನ್ನು ನಾವು ಜನರಲ್ಲಾಗಿ ಕ್ಲೋರಿನ್ ಫ್ರೀ ರ್ಯಾಡಿಕಲ್ ಅಂತ ಕರಿತೀವಿ. ಸಪೋಸ್ ಬ್ಯಾಡ್ H ಅಂತ ಬರೆದ್ಬಿಟ್ಟು ಚುಕ್ಕಿ ಇಡೋದನ್ನ ಹೈಡ್ರೋಜನ್ ಫ್ರೀ ರ್ಯಾಡಿಕಲ್ ಅಂತ ಕರಿತೀವಿ. ಸೊ ಆ ಚುಕ್ಕಿ, ಆ ಡಾಟ್ ಇದೆಯಲ್ಲ, ದ ಡಾಟ್ ಇಂಡಿಕೇಟ್ಸ್ ಫ್ರೀ ರ್ಯಾಡಿಕಲ್ ಅಂತ ಕರಿತೀವಿ. ಎಲ್ಲಿ ಬರುತ್ತೆ ಈ ಫ್ರೀ ರ್ಯಾಡಿಕಲ್? ಒಂದು ಫ್ರಾಗ್ಮೆಂಟು ಹೋಮೋಲಿಟಿಕ್ ಫಿಷನಲ್ಲಿ ಬರುತ್ತೆ. ಬಾಂಡ್ ಬ್ರೇಕಪ್ ಆದಾಗ ಅಲ್ಲಿ ರಿಟೈನ್ ಮಾಡುತ್ತಲ್ಲ, ಆ ರಿಟೈನ್ ಮಾಡಿದಾಗ ಸಿಗ್ತಕ್ಕಂಥ ಫ್ರಾಗ್ಮೆಂಟ್ ಯಾವುದಪ್ಪ ಅಂತ ಹೇಳಿದ್ರೆ ಅದು ಫ್ರೀ ರ್ಯಾಡಿಕಲ್ ಆಗಿರುತ್ತೆ. ಅದೇ ನಾವು ಹೆಟ್ರೋಲಿಟಿಕಲ್ ನೋಡುವಾಗ ಇಲ್ಲೂ ಕೂಡ ಬಾಂಡ್ ಬ್ರೇಕಪ್ ಆಗುತ್ತೆ. ಸೊ ಬಾಂಡ್ ಬ್ರೇಕಪ್ ಆಗಿ ಇಲ್ಲೂ ಕೂಡ ಎಲೆಕ್ಟ್ರಾನ್ಸ್ಗಳು ರಿಟೈನ್ಡ್ ಆಗುತ್ತೆ. ಎಲೆಕ್ಟ್ರಾನ್ಸ್ಗಳು ರಿಟೈನ್ಸ್ ಆಗಿ ಎರಡು ಥರ ಸ್ಪೀಸೀಸ್ ಬರುತ್ತೆ. ಒಂದು ಸ್ಪೀಸಿಗೆ ನಾವು ಕಾರ್ಬೋಕ್ಯಾಟನ್ ಅಂತ ಕರಿತೀವಿ, ಮತ್ತೊಂದು ಸ್ಪೀಸಿಗೆ ಅಂತ ಕರಿತೀವಿ ಕಾರ್ಬೋನಿಯಂ ಅಯಾನ್ ಅಂತ ಕರಿತೀವಿ. ಸೊ ಔ ಟು ಡಿಫೈನ್ ಕಾರ್ಬೋಕ್ಯಾಟನ್ ಅಂತ ನಾವು ತೊಗೊಂಡಾಗ, ಕಾರ್ಬನ್ ಆಟಮ್ನ ಮೇಲೆ ಪಾಸಿಟಿವ್ ಚಾರ್ಜ್ ಬೇರಿಂಗ್ ಆಗಿದ್ರೆ, ಸೊ ಕ್ಯಾರಿಂಗ್ ಆಗಿದ್ರೆ, ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಕಾರ್ಬೋಕ್ಯಾಟನ್. ಕಾರ್ಬೋಕ್ಯಾಟಯನ್ನೇ ಬೇರೆ, ಕ್ಯಾಟಯನ್ನೇ ಬೇರೆ. ಕ್ಯಾಟಯನ್ ಅಂತ ಹೇಳಿದಾಗ ಕಾರ್ಬನ್ ಮೇಲೆ ಅಂತಲ್ಲ, ಫಾರ್ ಎಕ್ಸಾಂಪಲ್ Na+, K+, Ca2+, ಈ ರೀತಿ. ಸೊ ನಾವು ಹೇಳೋ ಆಸಿಡ್ ರ್ಯಾಡಿಕಲ್, ಬೇಸಿಕ್ ರ್ಯಾಡಿಕಲ್ ಅಂತ ನಾವು ಕರೆಯುವಾಗ ಯಾವುದೊಂದು ರ್ಯಾಡಿಕಲ್ಲಿಗೆ ಜನರಲ್ಲಾಗಿ Na+ ಅಂತ ಬಂದರೆ ಅದು ಕಾರ್ಬೋಕ್ಯಾಟನ್ ಆಗಲ್ಲ. ಕಾರ್ಬನಿಕ್ ಪ್ಲಸ್ ಇದ್ದರೆ ಮಾತ್ರ ಕಾರ್ಬೋಕ್ಯಾಟನ್ನು, ಕಾರ್ಬನಿಕ್ ಮೈನಸ್ ಇದ್ದರೆ ಮಾತ್ರ ಕಾರ್ಬೋನಿಯಂ ಅಯಾನು. ಅದು ಬದಲು Na+ ಇದ್ದರೆ ಕಾರ್ಬೋಕ್ಯಾಟನ್ ಅಂತ ಬರಲ್ಲ. ಕಾರ್ಬೋಕ್ಯಾಟನ್ ಇಸ್ ವಾಟ್? ಕಾರ್ಬನ್ ಕ್ಯಾರಿಂಗ್, ಕಾರ್ಬನ್ ಆಟಮ್ ಕ್ಯಾರಿಂಗ್ ಪಾಸಿಟಿವ್ ಚಾರ್ಜ್. ಕಾರ್ಬನ್ ಆಟಮ್ ಕ್ಯಾರಿಂಗ್ ಪಾಸಿಟಿವ್ ಚಾರ್ಜ್ ಕಾಲ್ಡ್ ಆಸ್ ಅ ಕಾರ್ಬೋಕ್ಯಾಟನ್. ಕಾರ್ಬನ್ ಆಟಮ್ ಕ್ಯಾರಿಂಗ್ ನೆಗೆಟಿವ್ ಚಾರ್ಜ್ ಇಸ್ ಕಾಲ್ಡ್ ಆಸ್ ಅ ಕಾರ್ಬೋನಿಯಂ ಅಯಾನ್ ಅಂತ ಕರಿತೀವಿ. ಇವೆರಡು ಒಂದು ಸ್ಪೀಸೀಸ್ಗಳ್ನ ಅಥವಾ ಅಯಾನ್ಸ್ಗಳ್ನ ನಾವೆಲ್ಲಿ ನೋಡ್ತೀವಪ್ಪ ಅಂತಂದರೆ ಹೆಟ್ರೋಲಿಸ್ ಅಥವಾ ಹೆಟ್ರೋಲಿಟಿಕ್ ಫೇಸಲ್ಲಿ ನೋಡ್ತೀವಿ. ಹಾಗಾಗಿ ಇವೆರಡೂ ಕೂಡ ಕಾನ್ಸೆಪ್ಟ್ ಭಾಳ ಇಂಪಾರ್ಟೆಂಟು. ಸೊ ಕೋರೆಂಟ್ ಬಾಂಡ್ಸ್ಗಳು ಬ್ರೇಕಪ್ ಆಗುವ ಎರಡು ದಾರಿಯಲ್ಲಿ ಬ್ರೇಕಪ್ ಆಗ್ತವೆ. ಒಂದು ಹೋಮೋಲಿಟಿಕ್ ಫಿಸನ್ ಆಗಿರುತ್ತೆ, ಮತ್ತೊಂದು ಹೆಟ್ರೋಲಿಟಿಕ್ ಫಿಸನಲ್ಲಿ ಬ್ರೇಕಪ್ ಆಗ್ತವೆ. ಇವೆರಡೂ ಕೂಡ ಭಾಳ ಇಂಪಾರ್ಟೆಂಟು. ಎಕ್ಸಾಮಲ್ಲಿ ಸಾಕಷ್ಟು ಸಲ ಕೇಳ್ತಾರೆ. ಇದೊಂದು ಕಾನ್ಸೆಪ್ಟನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಓಕೆ, ಇದಾದ ಮೇಲೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಇನ್ ರಿಯಾಕ್ಷನ್ ಇನ್ ಮೆಕ್ಯಾನಿಸಮ್ಸ್ ನೋಡಿ. ಇದಾದ ಮೇಲೆ ಇಲ್ಲಿ ಏನಾಗುತ್ತೆ, ಒಂದು 4 ಎಫೆಕ್ಟ್ಗಳನ್ನ ನೋಡ್ತೀವಿ ನಾವು ಜನರಲ್ಲಾಗಿ. ಈ 4 ಎಫೆಕ್ಟ್ಸ್ಗಳು ಕೂಡ ಭಾಳ ಇಂಪಾರ್ಟೆಂಟ್ ಎಫೆಕ್ಟ್ಸ್ಗಳು. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಹೇಳ್ತಾ ಹೋಗ್ತೀನಿ. ಆ 4 ಎಫೆಕ್ಟ್ಸ್ಗಳನ್ನ ಹೇಳ್ಬಿಟ್ರೆ ಇಲ್ಲಿಗೆ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ನಿಮ್ಮ ರಿವೈಸ್ ಸಿಲೆಬಸ್ಸಲ್ಲಿ, ರಿಡ್ಯೂಸ್ ಸಿಲೆಬಸ್ಸಲ್ಲಿ ಜನರಲ್ಲಾಗಿ ಪ್ಯೂರಿಫಿಕೇಷನ್ ಆಫ್ ಸಾಲಿಡ್ಸ್ ಅನ್ನೋ ಒಂದು ಯೂನಿಟನ್ನು ತೆಗೆದಿದ್ದಾರೆ. ಸೊ ಹಾಗಾಗಿ ನೆಕ್ಸ್ಟ್ ಕ್ಲಾಸಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಸೊ ಈ ನೆಕ್ಸ್ಟ್ ಬಂದಿರ್ತಕ್ಕಂಥ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಈ ಎಫೆಕ್ಟ್ಸ್ಗಳು ಬರುತ್ತೆ, ರಿಯಾಕ್ಷನ್ಸ್ಗಳು ನಾವೇನು ಮಾಡಿದ್ವಿ, ಮೆಕ್ಯಾನಿಸಮ್ಗಳು ಹೇಳಿದ್ವಿ. ರಿಯಾಕ್ಷನ್ಸ್ಗಳಲ್ಲಿ ಪೊಲಾರಿಟಿ ಹೇಳ್ತೀವಿ ನಾವು, ಪಾಸಿಟಿವ್ ಪೊಲಾರಿಟಿ, ನೆಗೆಟಿವ್ ಪೊಲಾರಿಟಿ, ಪೋಲಾರು ಮತ್ತು ನಾನ್ ಪೋಲಾರ್ ಅಂತ ಹೇಳುವಾಗ ಡೈಪೋಲ್ ಮೂಮೆಂಟ್ಸನ್ನು ಸ್ಟಡಿ ಮಾಡ್ತಾ ಹೋಗ್ತೀವಿ. ಡೈಪೋಲ್ ಮೂಮೆಂಟ್ಸನ್ನು ಹೇಳುವಾಗ ಇಲ್ಲಿ 4 ಥರ ಎಫೆಕ್ಟ್ಸ್ಗಳು ನೋಡ್ತೀವಿ. ಆ 4 ಥರ ಎಫೆಕ್ಟ್ಸ್ಗಳು ಯಾವ್ಯಾವ್ದು ಅಂತ ಲಿಸ್ಟ್ ಮಾಡ್ತೀವಿ. 4 types of effects we may have to find in the general reaction mechanisms. ರಿಯಾಕ್ಷನ್ ಮೆಕ್ಯಾನಿಸಮ್ಸಲ್ಲಿ ಕೆಲವೊಂದು 4 ಟೈಪ್ ಎಫೆಕ್ಟ್ಸ್ಗಳು ನೋಡ್ತೀವಿ. ಅದರಲ್ಲಿ ಒಂದು ಎಫೆಕ್ಟ್ ಬಂದ್ಬಿಟ್ಟು ಹೇಳ್ತೀನಿ, ಇಂಡಕ್ಟಿವ್ ಎಫೆಕ್ಟ್ ಅಂತ ಬರುತ್ತೆ. ನೋಡ್ಕೊಳ್ಳಿ, ದಿಸ್ ಇಸ್ ಕಾಲ್ಡ್ ಆಸ್ ದ ಇಂಡಕ್ಟಿವ್ ಎಫೆಕ್ಟ್. ನೆಕ್ಸ್ಟ್ ಕ್ಲಾಸ್ ಹೇಳ್ತಾ ಹೋಗ್ತೀನಿ ಇಂಡಕ್ಟಿವ್ ಎಫೆಕ್ಟ್ ಅಂದರೆ ಏನು. ಅದರಲ್ಲಿ ಇಂಡಕ್ಟಿವ್ ಎಫೆಕ್ಟ್ ಮತ್ತು ಟೈಪ್ಸ್ ಆಫ್ ಇಂಡಕ್ಟಿವ್ ಎಫೆಕ್ಟ್ ಅಂತ ಬರುತ್ತೆ. ಚಾನಲ್ 2 ಥರ ಬರುತ್ತೆ. ಒಂದು ಇಂಡಕ್ಟಿವ್ ಎಫೆಕ್ಟ್, ಇದನ್ನು ಐ ಅಂತ ಕರಿತೀವಿ.
ಇಂಡಕ್ಟಿವ್ ಎಫೆಕ್ಟ್. ಸೊ ಸೆಕೆಂಡ್ ಒನ್ ಇಸ್ ಕಾಲ್ಡ್ as the ರೆಸೊನಾನ್ಸ್ ಎಫೆಕ್ಟ್. ರೆಸೊನಾನ್ಸ್ ಎಫೆಕ್ಟ್ ಅಂತ ಕರೀತಾರೆ. ರೆಸೊನಾನ್ಸ್ ಎಫೆಕ್ಟ್. ಸೊ ಮೂರನೇದು ಇಸ್ ಕಾಲ್ಡ್ ರೆಸೊನಾನ್ಸ್ ಎಫೆಕ್ಟ್ ಅಂತ ಕೂಡ ಹೇಳ್ತೀವಿ. ಒಂದು ಮೂರನೇದು ಮೆಸೊಮೆರಿಕ್ ಎಫೆಕ್ಟ್ ಅಂತ ಕೂಡ ಹೇಳ್ತೀವಿ. ಮೆಸೊಮೆರಿಕ್ ಎಫೆಕ್ಟ್. ರೆಸೊನಾನ್ಸ್ ಎಫೆಕ್ಟ್ ಒಂದು ಮೂರನೇ ಮೆಸೊಮೆರಿಕ್ ಎಫೆಕ್ಟ್ ಎಮ್ ಅಂತ ಕೂಡ ಹೇಳ್ತೀವಿ. ಆರ್ ಅಂತ ಹೇಳ್ತೀವಿ, ಎಮ್ ಅಂತ ಕೂಡ ಹೇಳ್ತೀವಿ. ರೆಸೊನಾನ್ಸ್ ಎಫೆಕ್ಟ್ ಅದರ್ ನೇಮ್ ಇಸ್ ಕಾಲ್ಡ್ as the ಮೆಸೊಮೆರಿಕ್ ಎಫೆಕ್ಟ್ ಅಂತ ಕೂಡ ಕರಿತೀವಿ. ಇನ್ನೊಂದು ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಅಂತ ಕರಿತೀವಿ. ಎಲೆಕ್ಟ್ರೋಮೆರಿಕ್ ಎಫೆಕ್ಟ್. ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ನೋಡಿ. ಇನ್ನೊಂದು ಲಾಸ್ಟ್ ಫೋರ್ತ್ ಒನ್ ಇಸ್ ಕಾಲ್ಡ್ as the ಹೈಪರ್ ಕಾಂಜುಗೇಷನ್. ಹೈಪರ್ ಕಾಂಜುಗೇಷನ್. These two types of effects are inductive effect, resonance effect are also called mesomeric effect, electromeric effect. Electromeric effect is called hyperconjugation as it is. Hyperconjugation ಈ ರೀತಿ ಬರುತ್ತೆ ನೋಡಿ. ಈ 4 ಥರ ಎಫೆಕ್ಟ್ಸ್ಗಳನ್ನ ನಾವು ನೋಡ್ತೀವಿ. ಎಲ್ಲಿ ಸಿಗ್ಮಾ ಬಾಂಡು ಪೈ ಬಾಂಡ್ ಅಂತ ನಾನು ನಿಮ್ಗೆ ಹೇಳಿದ್ದೀನಿ ಜನರಲ್ ಆಗಿ. ಸಿಗ್ಮಾ ಬಾಂಡು ಮತ್ತು ಪೈ ಬಾಂಡ್ ಅಂತ ಕರೆಕ್ಟಾಗಿ ಹೇಳ್ಕೊಟ್ಟಿದ್ದೀನಿ ಜನರಲ್ ಆಗಿ. ಸಿಗ್ಮಾ ಬಾಂಡ್ ಅಂತ ಹೇಳೋ ಜನರಲ್ ಆಗಿ ಆಕ್ಸಿಯಲ್ ಓವರ್ಲ್ಯಾಪಿಂಗ್ ಆಫ್ ಅನ್ ಆರ್ಬಿಟಲ್ ಅಥವಾ ಎಡಾನ್ ಓವರ್ಲ್ಯಾಪಿಂಗ್ ಆಫ್ ಅನ್ ಆರ್ಬಿಟಲ್. ಸಿಗ್ಮಾ ಬಾಂಡ್ ಇಸ್ ವೆರಿ ಸ್ಟ್ರಾಂಗ್. ಸೈಡ್ ವೇಸ್ ಆರ್ ಲ್ಯಾಟ್ರಲ್ ಓವರ್ಲ್ಯಾಪಿಂಗ್ ಆಫ್ ಅನ್ ಆರ್ಬಿಟಲ್ ಈಸ್ ಕಾಲ್ಡ್ ಆಸ್ ದ ಪೈ ಬಾಂಡ್ ಅಂತ ಕೂಡ ಹೇಳಿದ್ದೀನಿ. ಸೊ ಅಲ್ಲಿ ಸಿಗ್ಮಾ ಬಾಂಡ್ ಇಸ್ ವೆರಿ ಸ್ಟ್ರಾಂಗ್, ಪೈ ಬಾಂಡ್ ವೀಕ್ ಅಂತ ಹೇಳ್ತೀವಿ. ಸಿಗ್ಮಾ ಬಾಂಡ್ ಬರೋದು ಎಲ್ಲಿ ಬರುತ್ತೆ? ಸಿಂಗಲ್ ಬಾಂಡ್ ಬಂದರೆ ಮಾತ್ರ ಸಿಗ್ಮಾ ಬಾಂಡ್. ಕಾರ್ಬನ್ ಸಿಂಗಲ್ ಬಾಂಡ್ ಬಂದರೆ ಮಾತ್ರ ಸಿಗ್ಮಾ ಬಾಂಡ್ ಬರುತ್ತೆ. ಕಾರ್ಬನ್ ಡಬಲ್ ಬಾಂಡ್ ಬಂದಾಗ ಸಿಗ್ಮಾ ಬಾಂಡ್ ಬರುತ್ತೆ ಮತ್ತು ಪೈ ಬಾಂಡ್ ಬರುತ್ತೆ. ಕ್ಲಿಯರ್. ಸಿಗ್ಮಾ ಬಾಂಡ್ ಎಲ್ಲ ಕಡೆಯಿಂದ ಬರುತ್ತೆ. ಕಾರ್ಬನ್ ಸಿಂಗಲ್ ಬಾಂಡ್ ಬಂದರೆ ಸಿಗ್ಮಾ ಬಾಂಡ್ ಬರುತ್ತೆ. ಕಾರ್ಬನ್ ಡಬಲ್ ಬಾಂಡ್ ಬಂದರೆ ಸಿಗ್ಮಾ ಬಾಂಡ್ ಬರುತ್ತೆ. ಕಾರ್ಬನ್ ಟ್ರಿಪಲ್ ಬಾಂಡ್ ಬಂದರೆ ಸಿಗ್ಮಾ ಬಾಂಡ್ ಬರುತ್ತೆ. ಆದರೆ ಪೈ ಬಾಂಡ್ ಬರುತ್ತೆ ಎಲ್ಲಿ ಅಂದರೆ ಡಬಲ್ ಬಾಂಡ್ ಮತ್ತು ಟ್ರಿಪಲ್ ಬಾಂಡ್ ಬಂದಾಗ ಮಾತ್ರ ಪೈ ಬಾಂಡ್ಸ್ ಬರುತ್ತೆ ನೋಡಿ. ಕಾರ್ಬನ್ ಸಿಂಗಲ್ ಬಾಂಡ್ ಬಂದಾಗ ಅಲ್ಲಿ ಸಿಗ್ಮಾ ಬಾಂಡ್ ಬರುತ್ತೆ. ಕಾರ್ಬನ್ ಡಬಲ್ ಬಾಂಡ್ ಬಂದಾಗ ಒಂದು ಸಿಗ್ಮಾ ಬಾಂಡ್ ಮತ್ತು ಪೈ ಬಾಂಡ್ ಬರುತ್ತೆ, ಹೇಳ್ಕೊಟ್ಟೆ ನಿಮಗೆ. ಅದೇ ರೀತಿ ಕಾರ್ಬನ್ ಟ್ರಿಪಲ್ ಬಾಂಡ್ ಬಂದಾಗ ಒಂದು ಸಿಗ್ಮಾ ಬಾಂಡು ಮತ್ತು 2 ಪೈ ಬಾಂಡ್ಸ್ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಸಿಗ್ಮಾ ಬಾಂಡು ಪೈ ಬಾಂಡ್ ಬಂದಾಗ ನಾವು ಪೊಲಾರಿಟಿ ಅಂತ ಕರೀತೀವಿ. ಪೊಲಾರಿಟಿ ನೋಡುವಾಗ ಈ ರೀತಿ ಬರೋದಿಲ್ಲ. ಡೆಲ್ಟಾ ಪ್ಲಸ್ ಡೆಲ್ಟಾ ಮೈನಸ್. ಈ ಪೊಲಾರಿಟಿ ಬಗ್ಗೆ ಸ್ಟಡಿ ಮಾಡುವಾಗ ಇಲ್ಲಿ ಯಾವುದು ಪರ್ಮನೆಂಟ್ ಎಫೆಕ್ಟು, ಯಾವುದು ಟೆಂಪ್ರರಿ ಎಫೆಕ್ಟು, ಸೊ ಯಾವುದಕ್ಕೆ ಅಟ್ಯಾಕಿಂಗ್ ರಿಯೇಜೆಂಟ್ ಬೇಕು. ಹೈಪರ್ ಕಾಂಜುಗೇಷನ್ ಡಿಲೋಕಲೈಸೇಷನ್ ಆಫ್ ಎಲೆಕ್ಟ್ರಾನ್ಸ್ ವಿತ್ ಇನ್ ದ ಬೌಂಡ್ರಿ ಅಂತ ಕರಿತೀವಿ. ಸೊ ಡಿಲೋಕಲೈಸೇಷನ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳಿದಾಗ ಹೈಪರ್ ಕಾಂಜುಗೇಷನ್ ಸ್ಟಡಿ ಮಾಡುವಾಗ ಬೆನ್ಸಿನ್ ಅಂತ ಕರಿತೀವಿ. ಸೊ ಬೆನ್ಸಿನ್ ಅಂದರೆ ಡಿಲೋಕಲೈಸೇಷನ್ ಆಫ್ ಎಲೆಕ್ಟ್ರಾನ್ಸ್ ವಿತ್ ಸರ್ಫೇಸ್ ನೋಡಿ. ಡಿಲೋಕಲೈಸೇಷನ್ ಆಫ್ ಬೆನ್ಸಿನ್ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ಸ್ಗಳು ವಿತಿನ್ ಸರ್ಕಲ್ ಇಲ್ಲಿ ಸುತ್ತಾವೆ. ಇದನ್ನ ಡಿಲೋಕಲೈಸೇಷನ್ ಆಫ್ ಎಲೆಕ್ಟ್ರಾನ್ಸ್ ಕಾಂಜುಗೇಟೆಡ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಕಾಂಜುಗೇಟೆಡ್ ಸಿಸ್ಟಮ್ ಅಂತ ಹೇಳಿದ್ರೆ ಅದನ್ನ ಹೈಪರ್ ಕಾಂಜುಗೇಷನ್ ಅಂತ ಕರಿತೀವಿ. ಹೈಪರ್ ಕಾಂಜುಗೇಷನ್ ಅನ್ನೋ ಎಫೆಕ್ಟ್ ಎಲ್ಲಿ ನೋಡ್ತೀವಪ್ಪ ಅಂದರೆ ನಾವು ಅರೋಮ್ಯಾಟಿಕ್ ಕಾಂಪೌಂಡ್ಸಲ್ಲಿ ನೋಡ್ತೀವಿ. ಅರೋಮ್ಯಾಟಿಕ್ ಕಾಂಪೌಂಡ್ಸ್ ಯಾಕೆ ನೋಡ್ತೀವಪ್ಪ ಅಂತ ಹೇಳಿದ್ರೆ ದ ಡಿಲೋಕಲೈಸೇಷನ್ ಆಫ್ ಎಲೆಕ್ಟ್ರಾನ್ಸ್ ವಿತ್ ಇನ್ ದ ಬೌಂಡ್ರಿ ಅಂತ ಹೇಳ್ತೀವಿ. ಒಂದೇ ಬೌಂಡ್ರಿಲಿ ಎಲೆಕ್ಟ್ರಾನ್ಸ್ಗಳು ಡಿಲೋಕಲೈಸ್ ಆಗ್ತವೆ. ಡಿಲೋಕಲೈಸ್ ಅಂತ ಹೇಳಿದಾಗ ಈ ಬೆನ್ಸಿನ್ ಅಂತ ಬಂದಾಗ ಎಲೆಕ್ಟ್ರಾನಿಕ್ಕು ಅವರು ಏನು ಮಾಡ್ತಾರೆ ಈ ರೀತಿ ಬರೀ ತಪ್ಪಿದೆ. ಸೊ ಈ ರೀತಿ ಬರೀಬೇಕಿಲ್ಲ. ಬೆನ್ಸಿನ್ ಅಂತ ಬರೆಯುವಾಗ ಎಲೆಕ್ಟ್ರಾನ್ ಇಲ್ಲಿ ನೋಡಿ ಒಂದು ಬೆನ್ಸಿನ್ ಸ್ಟ್ರಕ್ಚರ್ ನಾವು ಇಲ್ಲಿ ತೊಗೊಂಡ್ರೆ ನೀವು ಈ ರೀತಿ ಬರೀಬೇಕಿಲ್ಲ. ಯಾವುದೇ ಕಾರಣಕ್ಕೆ ಬರೀ ಸ್ಟೇಸ್ಟಿಂಗ್ ಬರೀಬಾರ್ದು, ತಪ್ಪಿದು. ಇದು ಏನು ಇಂಡಿಕೇಟ್ ಮಾಡುತ್ತಪ್ಪ ಅಂದರೆ ಡಿಲೋಕಲೈಸೇಷನ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ಸ್ಗಳು ಈ ರಿಂಗಿನ ಒಳಗಡೆನೆ ರಿವಾಲ್ವ್ ಆಗಬೇಕು. ಲೋಕಲೈಸ್ ಅಂದರೆ ಹೊರಗೆ. ಡಿಲೋಕಲೈಸೇಷನ್ ಅಂತ ಹೇಳಿದಾಗ ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್ ವಿತ್ ಇನ್ ದ ಬೆನ್ಸಿನ್ ರಿಂಗ್. ಬೆನ್ಸಿನ ರಿಂಗಿನ ಒಳಗಡೆನೆ ಆ ಎಲೆಕ್ಟ್ರಾನ್ಸ್ಗಳು ರಿವಾಲ್ವ್ ಆದರೆ ಸುತ್ತಾಕೋದ್ರೆ ಅದಕ್ಕೆ ನಾವೇಂತ ಕರಿತೀವಿ ಡಿಲೋಕಲೈಸೇಷನ್ ಆಫ್ ಎಲೆಕ್ಟ್ರಾನ್ಸ್. ಇವು ತೋರಿಸ್ತಕ್ಕಂಥ ಎಫೆಕ್ಟ್ ಇದೆಯಲ್ಲ ಅದನ್ನು ಹೈಪರ್ ಕಾಂಜುಗೇಷನ್ ಎಫೆಕ್ಟ್ ಅಂತ ಕರಿತೀವಿ. ಅದನ್ನು ಕಾಂಜುಗೇಟೆಡ್ ಸಿಸ್ಟಮ್ ಅಂತ ಕೂಡ ಕರಿತೀವಿ. ಸೊ ಹಾಗಾಗಿ ಈ 4 ನೆಕ್ಸ್ಟ್ ಕ್ಲಾಸ್ ಸ್ಟಡಿ ಮಾಡಿಬಿಟ್ರೆ ಅಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಈ ಇಂಡಕ್ಟಿವ್ ಎಫೆಕ್ಟಲ್ಲಿ 2 ಥರ ಬರುತ್ತೆ. ಒಂದು ಪ್ಲಸ್ ಐ ಎಫೆಕ್ಟ್ ಅಂತ ಬರುತ್ತೆ, ಮತ್ತೊಂದು ಮೈನಸ್ ಐ ಎಫೆಕ್ಟ್ ಅಂತ ಕರಿತೀವಿ. ಈ ಪ್ಲಸ್ ಐ ಅಂತ ಹೇಳಿದಾಗ ನಾವು ಇಲ್ಲಿ ಒಂದು ವರ್ಡನ್ನು ಯೂಸ್ ಮಾಡ್ತೀವಿ. ಪ್ಲಸ್ ಐ ಎಫೆಕ್ಟ್ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ ಡೊನೇಟಿಂಗ್ ಇಂಡಕ್ಟಿವ್ ಎಫೆಕ್ಟ್ ಅಂತ ಕರಿತೀವಿ. ಇದನ್ನು ನಾವೇನು ಕರಿತೀವಿ? ಎಲೆಕ್ಟ್ರಾನ್ ಡೊನೇಟಿಂಗ್ ಇಂಡಕ್ಟಿವ್ ಎಫೆಕ್ಟ್ ಅಂತ ಕರಿತೀವಿ. ಇದನ್ನು ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಇಂಡಕ್ಟಿವ್ ಎಫೆಕ್ಟ್. ಪ್ಲಸ್ ಐ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಕ್ಕಂಥದ್ದು.
ಮೈನಸ್ ಅಂತ ಹೇಳಿದ್ರೆ ಪ್ಲಸ್ ಐ ಮೀನ್ಸ್ ಇಂಡಕ್ಟಿವ್ ಎಫೆಕ್ಟ್. ಐ ಅಂದರೆ ಇಂಡಕ್ಟಿವ್ ಎಫೆಕ್ಟು, ಪ್ಲಸ್ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ ಡೊನೇಟಿಂಗು, ಮೈನಸ್ ಅಂತ ಹೇಳಿದ ತಕ್ಷಣ ಎಲೆಕ್ಟ್ರಾನ್ ವಿಡ್ರಾಯಿಂಗ್. ಕ್ಲಿಯರ್? ಅದೇ ರೀತಿ ಇಲ್ಲೂ ಕೂಡ ಇಲ್ಲೂ ಕೂಡ ಪ್ಲಸ್ ಎಮ್ ಮತ್ತು ಮೈನಸ್ ಎಮ್ ಅಂತ ಬರುತ್ತೆ. ಎಮ್ ಅಂದರೆ ರೆಸೊನೆನ್ಸ್ ಎಫೆಕ್ಟ್ ಅಂತ ಕೂಡ ಕರಿತೀವಿ, ಅದು ಮೆಸೊಮೆರಿಕ್ ಅಂತ ಕೂಡ ಕರಿತೀವಿ. ಆರ್ ಬೇಕಾದ್ರೆ ಪ್ಲಸ್ ಆರ್ ಅಂತ ಬರೀಬೋದು, ಮೈನಸ್ ಆರ್ ಅಂತ ಬರೀಬೋದು. ಪ್ಲಸ್ ಆರ್ ರೆಸೊನೆನ್ಸ್ ಎಫೆಕ್ಟ್, ಮೈನಸ್ ಆರ್ ಅಂತ ರೆಸೊನೆನ್ಸ್ ಎಫೆಕ್ಟ್. ಪ್ಲಸ್ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ ಡೊನೇಟಿಂಗ್ ಮೆಸೊಮೆರಿಕ್ ಎಫೆಕ್ಟು, ಮೈನಸ್ ಅಂದರೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಮೆಸೊಮೆರಿಕ್ ಎಫೆಕ್ಟ್ ಅಂತ ಕೂಡ ಕರಿತೀವಿ. ಅದೇ ರೀತಿ ಇಲ್ಲೂ ಕೂಡ ಪ್ಲಸ್ ಇ ಮತ್ತು ಮೈನಸ್ ಇ ಅಂತ ಬರುತ್ತೆ. ಇ ಅಂದರೆ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಅಂತ ಕರಿತೀವಿ. ಇಲ್ಲಿ ಪ್ಲಸ್ ಇ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ ಡೊನೇಟಿಂಗ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟು, ಮೈನಸ್ ಇ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್. ಎಲ್ಲ ಎಫೆಕ್ಟಲ್ಲೂ ಕೂಡ ಜನರಲ್ ಆಗಿ ರಿಯಾಕ್ಷನ್ಸ್ಗಳು ನಡೆಯುತ್ತೆ. ಆದರೆ ಒಂದು ಎಫೆಕ್ಟಲ್ಲಿ ಮಾತ್ರ ಅಟ್ಯಾಕಿಂಗ್ ಏಜೆಂಟ್ ಈಸ್ ರಿಕ್ವೈರ್ಡ್. ಅದೆಲ್ಲಪ್ಪ ಅಂದರೆ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್. ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಆಗಬೇಕು ಅಂತ ಹೇಳಿದ್ರೆ ಅಟ್ಯಾಕಿಂಗ್ ಏಜೆಂಟ್ ಈಸ್ ರಿಕ್ವೈರ್ಡ್. ಅಟ್ಯಾಕಿಂಗ್ ಏಜೆಂಟ್ ಬೇಕು. ಅಟ್ಯಾಕಿಂಗ್ ಏಜೆಂಟ್ ಸಿಕ್ಕರೆ ಮಾತ್ರ ರಿಯಾಕ್ಟೆಂಟ್ಸ್ಗಳು ಬ್ರೇಕಪ್ ಆಗ್ತವೆ. ಅಟ್ಯಾಕಿಂಗ್ ಏಜೆಂಟ್ಗಳು ಸಿಗಲಿಲ್ಲ ಅಂದರೆ ರಿಯಾಕ್ಟೆಂಟ್ಸ್ಗಳು ಯಾವುದೇ ಕಾರಣಕ್ಕೂ ಬ್ರೇಕಪ್ ಆಗಲ್ಲ. ಸೊ ಎಲೆಕ್ಟ್ರೋಮೆರಿಕ್ ಎಫೆಕ್ಟಲ್ಲಿ ಮಾತ್ರ ಏನು ಬೇಕು ನಮಗೆ? ಅಟ್ಯಾಕಿಂಗ್ ಏಜೆಂಟ್ ಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ಹೇಳುವಾಗ ಕೆಲವೊಂದು ಎಫೆಕ್ಟು ಟೆಂಪ್ರವರಿ ಅಂತ ಕರಿತೀವಿ, ಕೆಲವೊಂದು ಎಫೆಕ್ಟನ್ನು ಪರ್ಮನೆಂಟ್ ಎಫೆಕ್ಟ್ ಅಂತ ಕರಿತೀವಿ. ಅದನ್ನು ಕ್ಲಿಯರ್ ನಾನು ಹೇಳ್ತೀವಿ. ಸೊ ನಿಮಗೆ ಕ್ಲಿಯರ್ ಕಟ್ಟ ಎಕ್ಸಾಂಪಲ್ 2 ಮಾರ್ಕ್ಸ್ ಬಂದೇ ಬರುತ್ತೆ. ರೈಟ್ ಎನಿ ಟು ಡಿಫ್ರೆನ್ಸ್ ಬಿಟ್ವೀನ್ ಇಂಡಕ್ಟಿವ್ ಎಫೆಕ್ಟ್ ಆ್ಯಂಡ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಅಂತ ಕೇಳ್ಬೋದು, ಅಥವಾ ರೈಟ್ ಎನಿ ಟು ಡಿಫ್ರೆನ್ಸ್ ಬಿಟ್ವೀನ್ ಇಂಡಕ್ಟಿವ್ ಎಫೆಕ್ಟ್ ಆ್ಯಂಡ್ ಮೆಸೊಮೆರಿಕ್ ಎಫೆಕ್ಟ್ ಅಂತ ಕೇಳ್ಬೋದು. ಸೊ ಹಾಗಾಗಿ ಡಿಫ್ರೆನ್ಸನ್ನು ಸಾಕಷ್ಟು ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ಹಾಗಾಗಿ ಇದೊಂದು ಭಾಳ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಈ ಕಾನ್ಸೆಪ್ಟನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಓಕೆ, ಇಷ್ಟು ಅರ್ಥ ಆಗಿದೆ ಹೇಳ್ಬಿಟ್ಟು ಅಂತ ಅಂದ್ಕೊಳ್ತೀನಿ. ಇವತ್ತಿನ ಕ್ಲಾಸಲ್ಲಿ ನಾವು ಕೆಮಿಕಲ್ ರಿಯಾಕ್ಷನ್ ಅಂದರೆ ಏನು, ಮತ್ತು ಯಾವ ರೀತಿ ಕೋವೆಲೆಂಟ್ ಬಾಂಡ್ಸ್ಗಳು ಬ್ರೇಕಪ್ ಆಗ್ತವೆ, ಸೊ ಬ್ರೇಕಪ್ ಆಗ್ತಕ್ಕಂಥದ್ದು ಒಂದು ಹೋಮೋಲಿಸಿಸ್ ಮತ್ತು ಹೆಟ್ರೋಲಿಸಿಸ್. ಅಲ್ಲಿ ಬರ್ತಕ್ಕಂಥ ಫ್ರಾಗ್ಮೆಂಟ್ ಯಾವುದಪ್ಪ ಅಂತ ಹೇಳಿದ್ರೆ ಹೋಮೋಲಿಸಿಸಲ್ಲಿ ಬರ್ತಕ್ಕಂಥದ್ದು ಫ್ರೀ ರ್ಯಾಡಿಕಲ್ ಇಂಡಿಕೇಶನ್ ಏನಪ್ಪ ಅಂದರೆ ಡಾಟ್ ಸ್ಟ್ರಕ್ಚರ್ ಬರೋ ಫ್ರೀ ರ್ಯಾಡಿಕಲ್ ಅಂತ ಕರಿತೀವಿ. ಸೊ ಹೆಟ್ರೋಲಿಸಿಸಲ್ಲಿ ಬರ್ತಕ್ಕಂಥದ್ದು ಒಂದು ಪಾಸಿಟಿವ್ ಮತ್ತು ನೆಗೆಟಿವ್ ಅಂತ ಕರಿತೀವಿ. ಅದರಲ್ಲಿ ಕಾರ್ಬೋಕ್ಯಾಟನ್, ಕಾರ್ಬನ್ ಮೇಲೆ ಪಾಸಿಟಿವ್ ಇದ್ದರೆ ಕಾರ್ಬೋಕ್ಯಾಟನ್ ಅಂತ ಕರಿತೀವಿ, ಕಾರ್ಬನ್ ಮೇಲೆ ಮೈನಸ್ ಇರೋದನ್ನ ಅಂತ ಕರಿತೀವಿ, ನೆಗೆಟಿವ್ನ ಕಾರ್ಬೋನಿಯಮ್ ಅಯಾನ್ ಅಂತ ಕರಿತೀವಿ. ಸೊ ಇಷ್ಟೆಲ್ಲ ಆದಮೇಲೆ 4 ಇಂಪಾರ್ಟೆಂಟ್ ಎಫೆಕ್ಟ್ಸ್ಗಳನ್ನು ಕೂಡ ನೋಡ್ತೀವಿ ನಾವು ಜನರಲ್ಲಾಗಿ. ಅದು ಸ್ಟಡಿ ಮಾಡಿಲ್ಲ, ಜಸ್ಟ್ ರಿಕಾಲ್ ಮಾಡ್ಕೊಳ್ಳಿ. ರಿಯಾಕ್ಷನ್ ಮೆಕ್ಯಾನಿಸಮ್ಸ್ಗಳಲ್ಲಿ 4 ಇಂಪಾರ್ಟೆಂಟ್ ಎಫೆಕ್ಟ್ಸ್ ಕಾಣ್ತೀವಿ. ಒಂದು ಇಂಡಕ್ಟಿವ್ ಎಫೆಕ್ಟು, ಮತ್ತೊಂದು ಮೆಸೊಮೆರಿಕ್ ಎಫೆಕ್ಟು, ಎಲೆಕ್ಟ್ರೋಮೆರಿಕ್ ಎಫೆಕ್ಟು ಮತ್ತು ಹೈಪರ್ ಕಾಂಜುಗೇಷನ್. ಈ 4 ಎಫೆಕ್ಟ್ಸ್ಗಳನ್ನ ಕೂಡ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ರೆ ಈಗ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಓಕೆ, ಇಷ್ಟು ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು.